ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತಾ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗದ 12ನೇ ಶ್ಲೋಕದಿಂದ 14ನೇ ಶ್ಲೋಕದವರೆಗೂ ಮನನ ಮಾಡೋಣ. ಬನ್ನಿ ಪ್ರಿಯಾಂಕಜಿ, ಮೊದಲು ಶ್ಲೋಕಗಳನ್ನ ಕಲ್ತ್ಕೊಳ್ಳೋಣ. ಹೇಳೋಣವಾ? ಮೋಘಾಶ ಮೋಘ ಕರ್ಮಾಣೋ ಮೋಘಾಶ ಮೋಘಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ರಾಕ್ಷಸಿಂ ಆಸುರಿಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಪ್ರಕೃತಿಂ ಮೋಹಿನಿಂ ಶ್ರಿತಾಃ. ಹೀಗೆ ದಿಗ್ಭ್ರಮೆಗೊಂಡವರು ರಾಕ್ಷಸ ಮತ್ತು ನಾಸ್ತಿಕ ದೃಷ್ಟಿಕೋನಗಳಿಂದ ಆಕರ್ಷಿತರಾಗಿರುತ್ತಾರೆ. ಅರ್ಥ ಕೇವಲ ದೇಹ ಮನಸ್ಸು ಆಧಾರಿತ ಚಿಂತನೆ ಮತ್ತು ಕ್ರಿಯೆಗಳು. ಆ ಭ್ರಮೆಯ ಸ್ಥಿತಿಯಲ್ಲಿ ಅವರು ವಿಮೋಚನೆಯ ಭರವಸೆಗಳು, ಅವರ ಫಲದ ಬಯಕೆಯ ಚಟುವಟಿಕೆಗಳು ಮತ್ತು ಅವರ ಜ್ಞಾನದ ಸಂಸ್ಕೃತಿ ಎಲ್ಲವೂ ಸೋಲುತ್ತವೆ. ಮುಂದಿನ ಶ್ಲೋಕ ತಿಳ್ಕೊಳ್ಳೋಣ. ಮಹಾತ್ಮಾನಸ್ತು ಮಾಂ ಪಾರ್ಥ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಜ್ಞಾತ್ವಾ ಭೂತಾದಿಮವ್ಯಯಂ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಭ್ರಮೆಯಿಲ್ಲದವರು ಮಹಾನ್ ಆತ್ಮಗಳು ದೈವಿಕ ಸ್ವಭಾವದ ರಕ್ಷಣೆಯಲ್ಲಿದ್ದಾರೆ. ಅವರು ನನ್ನನ್ನು ಮೂಲ ಮತ್ತು ಅಕ್ಷಯ ಪರಮ ಪುರುಷನೆಂದು ತಿಳಿದಿರುವ ಕಾರಣ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು. ಈಗ 14ನೇ ಶ್ಲೋಕವನ್ನ ಕಲ್ತ್ಕೊಳ್ಳೋಣ. ಸತತಂ ಕೀರ್ತಯಂತೋ ಮಾಂ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ನಿತ್ಯಯುಕ್ತಾ ಉಪಾಸತೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಯಾವಾಗಲೂ ನನ್ನ ಮಹಿಮೆಯನ್ನು ಜಪಿಸುತ್ತಾ ಮಹಾನ್ ದೃಢ ನಿಶ್ಚಯದಿಂದ ಶ್ರಮಿಸುತ್ತಾರೆ. ನನ್ನ ಮುಂದೆ ತಲೆಬಾಗಿ ಈ ಮಹಾನ್ ಆತ್ಮಗಳು ನನ್ನನ್ನು ಭಕ್ತಿಯಿಂದ ಸದಾ ಪೂಜಿಸುತ್ತಾರೆ. ಥ್ಯಾಂಕ್ ಯು ಪ್ರಿಯಾಂಕಾಜಿ. ಥ್ಯಾಂಕ್ ಯು ಲಕ್ಷ್ಮೀಜಿ. ಥ್ಯಾಂಕ್ ಯು ಅಮ್ಮ. ಈಗ ಮನನ ಕಾರ್ಯವನ್ನ ಶುರು ಮಾಡ್ಕೊಳ್ಳೋಣ. ಈಗ 12, 13, 14 ಮೂರನ್ನು ಒಟ್ಟಿಗೆ ಹೇಳೋದಾದ್ರೆ ಹೇಳ್ಬಿಡ್ಬೋದು. ಪ್ರಿಯಾಂಕಾಜಿ ನೀವು ಶುರು ಮಾಡಿ. ಹರಿ ಓಂ. ಇಲ್ಲಿ ಈ ದೇಹ ಮನಸ್ಸು ನಮ್ಮ ವಿಷಯ ಆಲೋಚನೆ ಈ ರೀತಿ ಒಂದು
ಕೆಲವೊಂದ್ಸಾರಿ ಇದ್ರಲ್ಲಿ ಒಂದು ಆಕರ್ಷಣೆ, ಅದು ಆಕರ್ಷಣೆಯಿಂದ ಅದು ಅದೇ ಸತ್ಯ, ಅಂದ್ರೆ ಈ ದೇಹನೇ ನಾನು, ಈ ಈ ಮನ್ಸಿಗೆ ಯಾವುದು ಯಾವ ವಿಚಾರಗಳನ್ನ ನಾನು ಯಾವಾಗ್ಲೂ ಒಳ್ಳೆ ಯಾವ ರೀತಿ ನನ್ ಮನ್ಸಿಗೆ ನಾನು ಸಂದೇಶನ ಕೊಡ್ಬೇಕು ಅನ್ನೋದು ತಿಳಿದೇನೆ ಯಾವ್ದೋ ಒಂದು ಭ್ರಮೆಯಲ್ಲಿ ನಾನು ಏನೋ ಒಂದು ಕೆಲಸ ಮಾಡಿದಾಗ ಅದಕ್ಕೆ ನನಗೆ ಪ್ರತಿಫಲ ಬೇಕು ಅಂತ ಬಯಸೋದು. ಆಮೇಲೆ ಯಾವುದೇ ಕೆಲಸ ಮಾಡ್ತಾ ಇದ್ರು ಅದ್ರಲ್ಲಿ ನನಗೆ ಎಲ್ಲರೂ ಏನಾದ್ರೂ ಹೊಗಳ್ಬೇಕು, ನಾನು ಎಲ್ಲಾ ಸಮಯದಲ್ಲೂ ಸರಿ ಅಂತ ಹೇಳ್ಬೇಕು ಅಂತ ಯಾವಾಗ್ಲೂ ಬಯಸ್ತಾ ಇದ್ರೆ ನಾನು ಈ ಅದ್ರಲ್ಲಿ ಕಷ್ಟ, ಕಠಿಣ ಆಗಿರೋದು, ಆಮೇಲೆ ಅದ್ರಲ್ಲಿ ಕಲಿಯೋದಕ್ಕೆ ಬಹಳ ಕಡಿಮೆ ಆಗುತ್ತೆ, ಕಲಿಯೋದು ಕಡಿಮೆ ಇರುತ್ತೆ, ಕಲಿಯೋದಕ್ಕೆ ಅವಕಾಶ ಇಲ್ಲದೆ ಯಾವಾಗ್ಲೂನು ನನ್ಗೆ ಜಯ ಇರ್ಬೇಕು, ನನ್ಗೆ ಎಲ್ಲಾರು ಸರಿ ಅಂತ ಹೇಳ್ಬೇಕು ಅನ್ನೋ ಒಂದು ಭ್ರಮೆಯಿಂದ ಆಗೋ ನನಗಾಗೋ ಬೇಸರದಿಂದ ಅದ್ ಯಾವಾಗ್ಲೂ ನನ್ನ ದೃಷ್ಟಿ ಬರೀ ಗೆಲುವಿನ ಕಡೆ, ಆಮೇಲೆ ಯಾವಾಗ್ಲೂ ಒಳ್ಳೇದಿರ್ಬೇಕು ಅಂತ ವಿಚಾರ ಮಾಡ್ತಿರೋದ್ರಿಂದ ಅದು ನನಗ್ ಗೊತ್ತಿಲ್ದಂಗೆನೆ ಅದು ಅದ್ರಲ್ಲಿ ಮೊದಲನೇದಾಗಿ ಅದು ನನಗೆ ಎಲ್ಲ ಸಿಗ್ಬೇಕನ್ನೋದೇ ಒಂದ್ ಸೋಲು. ಆಮೇಲೆ ಅದು ಅದೇ ದೃಷ್ಟಿಯಲ್ಲಿ ಹೋಗ್ತಾ ಇರೋದ್ರಿಂದ ಅದು ಮತ್ತೆ ಆ ಹೊರಗಡೆಯಿಂದ ಸಿಗೋ ಫಲಾನು ಕೂಡ ಸೋಲು. ಹಂಗಾಗಿ ಇಲ್ಲಿ ಬೇಕು ಬೇಡ, ಸರಿ ತಪ್ಪು ಇದ್ಯಾವುದು ಮಾಡದೆ ಈಗ ಸಿಕ್ಕಿರೋ ಎಲ್ಲಾ ಕೆಲಸಗಳು, ಆಮೇಲೆ ಈ ಅರಿವನ್ನ ತಗೊಂಡು ಮುಂದೆ ಹೋಗ್ಬೇಕು ಅಂತ ಹೇಳ್ತಿದಾರೆ ಅಂತ ಅನಿಸ್ತಮ್ಮ. ಧನ್ಯವಾದಗಳು. 13ನೇ ಶ್ಲೋಕ ನೋಡ್ತೀರಾ? ಹಾ. ಇಲ್ಲಿ ಕೃಷ್ಣ ಎಲೆ ಅರ್ಜುನ, ಭ್ರಮೆ ಇಲ್ಲದವರು ಮಹಾನ್ ಆತ್ಮಗಳು. ಅದೇ ಇವಾಗ ಎಲ್ಲಾ ಸರಿ, ಕಷ್ಟ ಸುಖ, ಬೇಕು ಬೇಡ, ಸರಿ ತಪ್ಪು ಆಗ್ಲೇ ಹೇಳ್ದಾಗೆ ಇದು ಏನೇ ಬಂದ್ರೂನು ಅದನ್ನ ಸ್ವೀಕಾರ ಮಾಡೋದ್ರಿಂದ ಅದು ಎಲ್ಲಾ ಸಮಯದಲ್ಲೂ ಸರಿ ಇರ್ಲಿ ತಪ್ಪಿರ್ಲಿ, ಅದು ಆ ಸಮಯ ಹೇಗೆ ಇರ್ಲಿ ಅದ್ರಲ್ಲೇ ಹೇಗೆ ನಾನು ರಕ್ಷಣೆಯಿಂದ ಇರ್ಬೇಕು. ಸೊ ಅದು ಅಲ್ಲೇನೋ ಬೇಡ ಅಂತಿದ್ರೆ ಅದನ್ನ ನನಗ್ ನಾನೇನೆ ಅದು ಯಾಕೆ ಬೇಡ, ಅಲ್ಲಿ ಏನು ಅದ್ರಲ್ಲಿರೋ ಸತ್ಯ ಏನು, ಅದು ಯಾಕೆ ನನಗ್ ಬೇಡ ಅನಿಸ್ತಾ ಇದೆ ಅನ್ನೋದು, ಆ ಬೇಡ ಅನ್ನೋದನ್ನು ಕೂಡ ನಾನು ಒಳ್ಳೆ ರೀತಿಯಲ್ಲಿ ತಗೊಂಡು ಅದನ್ನ ಸರಿಯಾಗಿ ಗಮನಿಸಿದಾಗ ಅಲ್ಲಿ ಒಂದು ಆ ಕೆಲ್ಸನ ಪೂರ್ತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸ್ತಾ ಇದೆ ಅಮ್ಮ. ಧನ್ಯವಾದಗಳು ಪ್ರಿಯಾಂಕಾಜಿ. 14ನೇ ಶ್ಲೋಕವನ್ನು ಸಹ ನೋಡಿ ನಿಮ್ಮ ಅನಿಸಿಕೆಯನ್ನ ಹೇಳಿ. ಇಲ್ಲಿವರೆಗೂ ನಾವೆಲ್ಲ ಶ್ಲೋಕಗಳಲ್ಲೂ ಸತ್ಯನ ತಿಳ್ಕೊತಾನೆ ಇದೀವಿ. ಎಲ್ಲದ್ರಲ್ಲೂ ಈಗ ಒಂದು ನಾನು ಮತ್ತೆ ಇನ್ನೊಂದು ನಾನು, ಈ ಒಂದು ನಾನು ಯಾವಾಗ್ಲೂ ಅದು ಶಾಂತವಾಗಿ ಎಲ್ಲದ್ರ ಮೇಲೆ ಪ್ರೀತಿಯಿಂದ, ಆ ಪ್ರೀತಿ ಇದ್ದಾಗ ಅದು ಮಾಡ್ತೀನಿ ಅನ್ನೋ ಒಂದು ಧೈರ್ಯ, ಅದ್ರ ಮೇಲೊಂದು ಭಕ್ತಿ ಅಂತ ಇದ್ದಾಗ ಆ ಒಂದು ಶಕ್ತಿಯಿಂದ ನಾವು ದೃಢವಾಗಿ ಆ ಕೆಲ್ಸ ಮಾಡೋದಕ್ಕೆ ಶುರು ಮಾಡಿದ್ರೆ
ಅದು ಆ ಕೆಲಸ ಅಲ್ಲಿ ಎಲ್ಲ ಸಮಯದಲ್ಲೂ ಯಾವುದೇ ಕೆಲಸ ಆಗ್ಲಿ ಈ ರೀತಿ ದೃಢವಾಗಿ ಮಾಡ್ತಾ ಇರೋದ್ರಿಂದ ಅಲ್ಲಿ ಇನ್ನೂ ಆ ಯಾವ ರೀತಿ ಕೆಲ್ಸನ ಚೆನ್ನಾಗಿ ಮಾಡ್ಬೋದು. ಅದು ಕೆಲ್ಸ ಶ್ರಮವಾಗಿದ್ರು ಅದು ಶ್ರಮ ಅನ್ಸೋದಿಲ್ಲ, ಯಾಕಂದ್ರೆ ಅದು ನಮ್ಗೆ ಎಲ್ಲಾ ಟೈಮಲ್ಲೂ ಅದು ಯಾವ್ದೇ ಕೆಲ್ಸ ಆಗ್ಲಿ, ಈಗ ನನಗ್ ಬರೆಯೋದ್ ಗೊತ್ತಿಲ್ಲ ಅಂತಿದ್ರೆ, ಉದಾಹರಣೆಗೆ ನನಗೆ ಬರೆಯೋದ್ ಗೊತ್ತಿಲ್ಲ ಅಂತಿದ್ರೆ, ಬರೆಯೋದ್ ಗೊತ್ತಿಲ್ಲ ಅನ್ನೋದ್ರ ಕಡೆ ನಾನು ಗಮನ ಹಾಕ್ದೇನೆ, ಅದು ಯಾಕೆ ನನಗ್ ಗೊತ್ತಾಗ್ತಿಲ್ಲ, ಅಲ್ಲಿ ಏನ್ ನನಗೆ ಬರೆಯೋದಕ್ಕೆ ಸಮಸ್ಯೆ ಆಗ್ತಿದೆ, ನಾನು ಬರಿತಾ ಇರೋದು ಕೂತಿರೋದು ಅದನ್ನ ಇಟ್ಕೊಂಡಿರೋ ಜಾಗ ಸರಿ ಹೋಗ್ತಾ ಇಲ್ವಾ, ಅಥವಾ ನನಗೆ ಹಿಡ್ಕೊಂಡ್ ಬರಿತಾ ಇರೋ ಒಂದು ಅದು ಶೈಲಿ ಸರಿ ಇಲ್ವಾ, ಅದ್ರ ಕಡೆ ಗಮನ ಕೊಡ್ತಿದ್ರೆ ಅದು ನನಗೆ ಕಷ್ಟ ಅನ್ಸಲ್ಲ. ಯಾಕಂದ್ರೆ ಅಲ್ಲಿ ನಾನು ಏನ್ ಮಾಡ್ಲಿ, ಏನ್ ಬದಲಾವಣೆ ಮಾಡ್ಕೊಳ್ಳಿ, ಏನ್ ಕಲಿಬೇಕು ಅಂತಂದು ಅಲ್ಲಿ ನಾನು ಆ ಕೆಲ್ಸದ ಕಡೆ ಒಂದು ಭಕ್ತಿಯಿಂದ ನೋಡ್ತಾ ಇದ್ರೆ, ಅದೇ ತರ ಎಲ್ಲಾ ಕೆಲ್ಸದಲ್ಲೂ ಎಲ್ರಲ್ಲೂ ಈ ಕೆಲ್ಸ ಆಗಿರ್ಬೋದು, ಮನುಷ್ಯರಾಗಿರ್ಬೋದು, ಗಿಡಗಳಾಗಿರ್ಬೋದು, ಅದ್ರ ಮೇಲೆ ಒಂದು ಭಕ್ತಿ ಅಂತಿದ್ರೆ ಅದ್ರ ಮೇಲೆ ನಮಗೊಂದು ಪ್ರೀತಿನೂ ಕಾಣಿಸುತ್ತೆ. ಅದ್ರಲ್ಲಿರೋ ಒಂದು ಕೌಶಲ್ಯ, ಅದ್ರಲ್ಲಿರೋ ಒಂದು ಶಕ್ತಿ, ಆಮೇಲೆ ಅದ್ರ ಮೇಲೆ ನಮಗೊಂದು ಒಂದು ಪೂಜ್ಯ ಭಾವ ಕಾಣಿಸುತ್ತೆ ಅಂತ ಇಲ್ಲಿ ಹೇಳ್ತಾ ಇದಾರೆ ಅಂತ ಅನ್ಸ್ತಾನೆ. ಧನ್ಯವಾದಗಳು. ಧನ್ಯವಾದಗಳು ಪ್ರಿಯಾಂಕಾಜಿ. ಲಕ್ಷ್ಮೀಜಿ, ನೀವು ಈ 3 ಶ್ಲೋಕಗಳ ವಿವರಣೆಯನ್ನ ತಿಳಿಸ್ಕೊಡ್ತೀರಾ? ಮೋಘ ಕರ್ಮಣ್ಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸಿ ಮಾಸುರಿಂ ಚೈವ ಪ್ರಕೃತಿಂ ಮೋಹಿನಿಂ ಶ್ರಿತಾಃ. ಇಲ್ಲೇ ನಮ್ಮ ದೇಹದೊಳಗ ರಜಸ್ಸು, ತಮಸ್ಸು, ಸಾತ್ವಿಕ ಗುಣಗಳು ಅಂತ ಹೇಳಿ ಇರ್ತಾವಲ್ಲಮ್ಮ, ನಮ್ಗ ಅದ್ರೊಳಗ ಯಾವ ಗುಣಾನ ನಾವು ಎಬ್ಬಸ್ಕೋಬೇಕು, ನಮ್ ದೇಹದೊಳಗಿರೋದು ಎಚ್ಚರ ಮಾಡ್ಕೋಬೇಕ, ರಜಸ್ ಎಚ್ಚರ ಮಾಡ್ಕೋಬೇಕ, ತಮಸ್ ಎಚ್ಚರ ಮಾಡ್ಕೋಬೇಕ, ಅಥವಾ ಸಾತ್ವಿಕ್ ಗುಣಾನ್ ಎಚ್ಚರ ಮಾಡ್ಕೋಬೇಕ, ಮೊದ್ಲು ನಾವ್ ನೋಡ್ಕೊಂಡ್ಬಿಟ್ಟು ಅದು ಈಗ ನಾವು ಅಧ್ಯಾತ್ಮದ್ ಲೈನ್ ಒಳಗ್ ಅದೇವಿ ಅಂತ ಹೇಳಿ ನಮ್ದು ಹೆಚ್ಚಾಗಿ ಸಾತ್ವಿಕ್ ಗುಣಾನ ಇರ್ತೈತಿ ಅಮ್ಮ. ಯಾರನ್ನಾಗ್ಲಿ ಈಗ ನಾವೊಂದು ಫಾರ್ ಎಕ್ಸಾಂಪಲ್ ಒಂದು ಕಟ್ಗರ್ದ ಗಿಳಿ ಕೇಳಿರ್ಬೋದು, 2 ಗಿಳಿ ಸಾಕಿರ್ತಾನ ಸಾಧು, ಒಂದ್ ಗಿಳಿ ಕಟ್ಗರ್ ಹತ್ರ ಹೋಗಿರ್ತೈತಿ, ಒಂದ್ ಗಿಳಿ ಸಾಧುನ್ ಹತ್ರ ಇರ್ತೈತಿ. ಸಾಧುನ್ ಗಿಳಿ ಯಾವಾಗ್ಲೂನು ಶ್ಲೋಕದ್ ಪಠಣ ಮಾಡ್ತಾ ಇರ್ತೈತಿ. ಅದ ಕಟ್ಗನ್ ಹತ್ರ ಇರೋ ಗಿಳಿ ಕಡಿ ಬಡಿ ಹೊಡಿ ಅಂತ ಹೇಳಿ ಹೇಳ್ತಿರ್ತೈತಿ ಅಂತ ಹೇಳಿ ನಾವ್ ಸಣ್ಣಂದಿರ್ತಂದನು ಕೇಳ್ಕೊಂಡ್ ಬರ್ತಾ ಇದೇವಿ ಅಮ್ಮ. ಆ ತರನ ನಾವು ಎಲ್ಲಿರ್ಬೇಕನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ನಡಿಬೇಕು. ನಾವು ಯಾ ಜಾಗದೊಳಗಿದ್ರ ಅಥವಾ ಯಾವ ಈ ಲೈನ್ ಒಳಗ ಏನ್ ಈಗ ನಾವು ನಮ್ ಡೈಲಿ ಜೀವನದೊಳಗಾಗ್ಲಿ ಅಥವಾ ಏನ್ ಮಾಡ್ತಿದ್ರ ನಮ್ ಸಾತ್ವಿಕ್ ಗುಣ ಬರ್ತೈತಿ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಸಾತ್ವಿಕ್ ಗುಣದೊಳಗ್ ಇರೋದು ಚಲೋ ಅಂತ ಹೇಳಿ ನನಗ್ ಹಂಗ ಅನಿಸ್ತಾವ. 13ನೇ ಶ್ಲೋಕ ನೋಡ್ತೀರಾ? ಹಾ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿ ಸಾರಿ ಅಮ್ಮ ಹೇಳ್ಕೊಂಡು ಜ್ಞಾತ್ವಾ ಭೂತಾದಿಮವ್ಯಯಂ ಜ್ಞಾತ್ವಾ ಭೂತಾದಿಮವ್ಯಯಂ. ಈಗ ಆಗ್ಲೇ ಹೇಳ್ದಂಗ ನಾವ್ ಹೆಚ್ಚಾಗಿ ಗುರುಗಳ ಸೇವೆ ಒಳಗ್ ಅದೇವಿ ಅಮ್ಮ. ನಾವ್ ಯಾವಾಗ್ಲೂನು ಇನ್ನೊಬ್ರಿಗೆ ಏನ್ ಹೆಲ್ಪ್ ಮಾಡ್ಬೇಕು, ನಮ್ ಕಡೆಯಿಂದ ಏನ್ ಸಹಾಯ ಆಗ್ತೈತೋ ಅಂತ ಹೇಳಿ ನೋಡ್ತಿರ್ತೇವೆ ಹೊರತು ಹೆಚ್ಚಾಗಿ ಸ್ವಂತಕ್ಕ ನೋಡ್ಕೊಳಂಗಿಲ್ಲ ಅಂತ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ.
ಈಗ ನಾವು ಶ್ರೀಕೃಷ್ಣನ್ ಸೇವೆ ಒಳಗಿದ್ದಾಗ ಎಲ್ಲಾರು ನಮ್ಗ್ ಶ್ರೀಕೃಷ್ಣನ ರೀ. ನಮ್ಮೊಳಗ್ ಶ್ರೀಕೃಷ್ಣ ಇದ್ದಾಗ ಪ್ರತಿಯೊಬ್ಬರೊಳಗು ಶ್ರೀಕೃಷ್ಣನ ಕಾಣಿಸ್ತಾನ. ಅದ್ರಿಂದ ನಾವು ಅವ್ರ ಜೊತೆಗೆ ಚೆನ್ನಾಗಿರ್ತೇವಿ ಅಂತ ಹೇಳಿ ಹಂಗ ಅನ್ನಿಸ್ತು ಅಮ್ಮ ನನ್ಗ. 14ನೇ ಶ್ಲೋಕವನ್ನು ನೋಡ್ತೀರಾ? ಹಾ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ಯತಂತಶ್ಚ ದೃಢವ್ರತಾಃ ದೃಢವ್ರತಾಃ ನಮ್ ನಮ ನಮಸ್ಯನ್ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಮಸ್ತಂಚಸ್ಯ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಅದ ಆಗ್ಲೇ ಹೇಳ್ದಂಗ ನಮ್ ಬುದ್ಧಿ ನಾವ್ ಸ್ಥಿರ ಇಟ್ಕೋಬೇಕಮ್ಮ. ಒಂದು ಬ್ಯಾಲೆನ್ಸ್ ಮೈಂಡ್ ನೊಳಗ್ ಇಟ್ಕೋಬೇಕು. ನಾವು ಪ್ರತಿ ದಿನದೊಳಗು ಪೂಜಾ ಪುನಸ್ಕಾರ ಶ್ಲೋಕ ಪಠಣ ಆಧ್ಯಾತ್ಮದ್ ಲೈನ್ ಒಳಗ ಇದ್ದಾಗ ನಮ್ದು ನಾವ್ ಯಾವಾಗ್ಲೂ ನಾವು ದೇಹ ಮನಸ್ಸು ಬುದ್ಧಿ ಅನ್ನೋದ್ರೊಳಗ್ ಹೋಗಂಗಿಲ್ಲ ಅಮ್ಮ. ನಾವೊಂದ್ ಆತ್ಮ ನಮ್ಮೊಳಗೊಂದ್ ಆತ್ಮ ಐತಿ, ನಮ್ದೊಂದ್ ಆತ್ಮ ಶಕ್ತಿ ಐತಿ ಅಂತ ಹೇಳಿ ಅರಿವಿಗ್ ಬಂದಾಗ ನಾವ್ ಜೀವನನ ಸರಳಾಗಿ ನಡ್ಸ್ಕೊಂಡ್ ಹೋಗ್ತೇವಿ. ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅಂತ ಹೇಳಿ ಯಾವಾಗ ನಮ್ಮೊಳಗಿರೋದ ನಾವು ತೆಗದ್ ಹಾಕ್ತೇವೋ ಅವಾಗ ನಾವು ಒಂದು ನಮ್ದ ಆತ್ಮಶಕ್ತಿ ಹೆಚ್ಚಿಗೆ ಆಗಿ ಒಂದ್ ಏನಾರ ಸಾಧ್ಸಾಕ್ ಸಾಧ್ಯ ಐತಿ ಅಂತ ಹೇಳಿ ನನಗ್ ಹಂಗ ಅನಿಸ್ತು. ಥ್ಯಾಂಕ್ ಯು. ಧನ್ಯವಾದಗಳು ಲಕ್ಷ್ಮೀಜಿ. ಇಲ್ಲ ಕಟ್ ಮಾಡಿ. 12ನೇ ಶ್ಲೋಕದಲ್ಲಿ ಪ್ರಕೃತಿ ಬಗ್ಗೆ ಹೇಳ್ತಾರೆ. ಪ್ರಕೃತಿಯಲ್ಲಿ ಲಕ್ಷ್ಮೀಜಿ ಹೇಳಿದ ಹಾಗೆ ತ್ರಿಗುಣಗಳದೇ ಆಟ. ಅಂದ್ರೆ 12 ಶ್ಲೋಕ. ಇನ್ನು ಹಿಂದಿನ ಶ್ಲೋಕ ಅಂದ್ರೆ ಕಳೆದ ವಾರದ ಶ್ಲೋಕ ಬೇಕಾ ಅಮ್ಮ? 12 12 ಬರ್ತಾ ಇರೋದು ಇವಾಗ. ನಿಮ್ಗೆ ಕಾಣಿಸ್ತಾ ಇಲ್ಲ? ಕಾಣಿಸ್ತಾ ಇದೆ. ಸರ್ದ್ ಇಂಟರ್ನೆಟ್ ಹೋಯ್ತಾ ನಂದು ಹೋಯ್ತಾ? ಅಮ್ಮ ಇಲ್ಲ ನಂದು ಸರ್ದೇ ಹೋಗೈತಿ. ಕಾಣಿಸ್ತಾ ಇದೆಯಾ ಅಮ್ಮ? ಏನು ಕಾಣಿಸ್ತಾ ಇಲ್ಲ ಸರ್. ಏನು ಬಂದಿಲ್ವಾ? ಇಲ್ಲ ಸರ್. ಕೇವಲ ಧ್ವನಿ ಕೇಳಿಸ್ತಾ ಇದೆಯಾ? ಲಕ್ಷ್ಮಿ ಅಮ್ಮ ತಮಗೆ? ನಮ್ಗೆ ಬರೀ ಫೇಸ್ ಕಾಣಿಸ್ತಿಲ್ಲ, ಬರೀ ಧ್ವನಿ ಅಷ್ಟ ಕೇಳಿಸ್ತಾ ಇತ್ರಿ. ಶ್ಲೋಕದ ಏನು ಪಿಕ್ಚರ್ ಕಾಣಿಸ್ತಾ ಇಲ್ಲ. ಹೌದಾ? ಹೌದು, ಯಾರ್ದು ವಿಡಿಯೋ ಕಾಣ್ತಿಲ್ಲ, ಓನ್ಲಿ ಎಲ್ರದ್ದು ವಾಯ್ಸ್ ಬರ್ತಾ ಇದೆ. ಓಕೆ ಆಯ್ತು, ನಾನೊಂಚೂರು ನಂದು ನೆಟ್ವರ್ಕ್ ಚೇಂಜ್ ಮಾಡಿ ನೋಡ್ತೇನೆ. ಅಮ್ಮ ಈಗ ಕಾಣಿಸ್ತಾ ಇದೆಯಾ? ಸರ್ ಕಾಣಿಸ್ತಾ ಇದೆ, ಕರೆಕ್ಟ್ ಆಗಿ. ಹಾ,
ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆ, ಎಲ್ಲವೂ ತ್ರಿಗುಣಗಳದೆ ರಜಸ್ಸು ಮತ್ತು ಸಾತ್ವಿಕ. ಈ ಗುಣಗಳಲ್ಲಿ ಯಾವುದರಲ್ಲಿ ಹೆಚ್ಚ ಯಾವುದು ಹೆಚ್ಚಾಗಿರುತ್ತೋ ಅದರ ಪ್ರಕಾರ ಆ ಒಂದು ಜೀವಿಯ ಸ್ವಭಾವ ಇರುತ್ತೆ. ಹಾಗೆ ಮನುಷ್ಯರಲ್ಲೂ ಸಹ ಹಾಗೆ. ಈಗ ತಮಸ್ಸು ರಜಸ್ಸು ಹೆಚ್ಚಾಗಿರುವ ತಮೋಗುಣ ಅದು ಇಲ್ಲಿ ತೋರಿಸಿದ್ದಾರೆ. ರಾವಣ ಮತ್ತೆ ಕುಂಭಕರ್ಣ. ರಾವಣ ರಜಸ್ಸು ಮತ್ತೆ ಕುಂಭಕರ್ಣ ತಮಸ್ಸಿಗೆ ಪ್ರತೀಕವಾಗಿ ತೋರಿಸಿದ್ದಾರೆ. ತಮೋಗುಣ ಹೆಚ್ಚಾಗಿದ್ದಾಗ ಚೆನ್ನಾಗಿ ತಿನ್ನೋದು, ಮಲ್ಕೊಳ್ಳೋದು, ಅಥವಾ ಏನಾದ್ರು ಮಾಡ್ಬೇಕು ಅಂದ್ರೆ ಎಲ್ಲ ಧ್ವಂಸಕಾರಿ ಕೆಲಸಗಳನ್ನ ಮಾಡೋದು, ಬೇರೆ ಇನ್ನೇನು ಬೇಕಾಗಿಲ್ಲ. ನಾನು ಅಧ್ಯಾತ್ಮದ ಕಡೆ ಯಾವ ಒಲವೂ ಇರಲ್ಲ, ನಾನು ಏನಾದ್ರು ತಿಳ್ಕೊಳ್ಬೇಕು ಅನ್ನುವ ಒಂದು ಆಸಕ್ತಿಯೂ ಸಹ ಇರಲ್ಲ. ಅದೇ ರಜೋಗುಣ ಹೆಚ್ಚಾಗಿದ್ದಾಗ ಎಲ್ಲವೂ ನನ್ನದಾಗಿಸ್ಕೊಂಡ್ಬಿಡ್ಬೇಕು, ನಾನೇ ಎಲ್ಲವನ್ನೂ ಪಡಿಬೇಕು, ಬೇರೆಯವ್ರಿಗೆ ಏನು ಇರ್ಲಿ ಇಲ್ಲದೆ ಇರ್ಲಿ ಅದರ ಕಡೆಗೆ ಅವರ ಗಮನ ಹೋಗಲ್ಲ, ಯಾವಾಗ್ಲೂ ಚಟುವಟಿಕೆಯಿಂದ ಕೂಡಿರ್ತಾರೆ. ಹೀಗೆ ಯಾವ ಗುಣ ಹೆಚ್ಚಾಗಿರುತ್ತೋ ಹಾಗೆ. ಆದ್ರೆ ಈ ರಜಸ್ಸು ಮತ್ತು ತಮಸ್ಸು ಈ ಎರಡು ಸಹ ಬಾಹ್ಯ ಪ್ರಪಂಚದ ಕಡೆಗೆ ಎಳೆಯುವಂತಹದ್ದು. ಯಾವಾಗ ಸಾತ್ವಿಕ ಗುಣ ಹೆಚ್ಚಾಗಿರುತ್ತೋ ಆವಾಗ ನಾನು ಯಾರು ಅಂತ ತಿಳ್ಕೊಳ್ಳೋಣ, ದೇವ್ರ ಬಗ್ಗೆ ತಿಳ್ಕೊಳ್ಳೋಣ, ನಾನು ಒಳ್ಳೆಯ ಸ್ವಭಾವದಿಂದ ನಡ್ಕೊಳ್ಳೋಣ ಅನ್ನುವುದು ಅಂತಹ ವ್ಯಕ್ತಿಗಳಿಗೆ ಹೆಚ್ಚಾಗಿರುತ್ತೆ. ಈಗ 13ನೇ ಶ್ಲೋಕದಲ್ಲಿ ನೋಡೋಣ. 13ನೇ ಶ್ಲೋಕದಲ್ಲಿ ಈ ಗುಣಗಳು, 3 ಗುಣಗಳನ್ನು ಸಹ ಬಂಧಿಸುವಂತಹದ್ದೇ ನಮ್ಮನ್ನ. ತಮೋಗುಣ ಕಬ್ಬಿಣದ್ದಾದ್ರೆ ರಜೋಗುಣ ನಮಗೆ ಬೆಳ್ಳಿಯದಾಗಿರುತ್ತೆ, ಮತ್ತೆ ಸಾತ್ವಿಕ ಗುಣ ಚಿನ್ನದ್ದಾಗಿರುತ್ತೆ. ಯಾವ್ದಾದ್ರೂ ಅವು 3 ಸಹ ನಮ್ಮನ್ನ ಬಂಧನಕ್ಕೆ ಒಳಗಾಗಿಸುವಂಥದ್ದು. ಆ 3 ಗುಣಗಳನ್ನು ದಾಟಿದವರು ಮಹಾನ್ ವ್ಯಕ್ತಿಗಳು. ಅವರು ಭ್ರಮೆಯನ್ನ ದಾಟಿದವರು, ತ್ರಿಗುಣಗಳನ್ನ ದಾಟಿದವರು, ಭ್ರಮೆಯಿಂದ ಹೊರಗೆ ಬಂದವರು. ಅಂತಹವರು ಹೇಗೆ ತಮ್ಮ ಜೀವನವನ್ನ ಕಳೀತಾರೆ ಅಂದ್ರೆ, ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ ಅನ್ನುವ ಒಂದು ಉಕ್ತಿಯ ಮೇಲೆ ಅವರ ಜೀವನವನ್ನ ನಡೆಸ್ತಾರೆ. ನಾನು ನನ್ನ ಉದ್ಧಾರಕ್ಕೋಸ್ಕರ ನಾನು ಈ ಜಗತ್ತಿನಲ್ಲಿ ಸೇವಾ ಮನೋಭಾವದಿಂದ ನನ್ನ ಕಾಲವನ್ನ ಕಳೀತೀನಿ ಅನ್ನೋದು ಅವರದಾಗಿರುತ್ತೆ. ಹಾಗೆ ಪೂರ್ತಿಯಾಗಿ ಅವರು ಇಲ್ಲಿಯ ಯಾವುದು ಸತ್ಯ ಅನ್ನೋದನ್ನ ತಿಳಿದುಕೊಂಡಿರ್ತಾರೆ. ಪ್ರಕೃತಿ ಅನ್ನೋದು ಯಾವಾಗಲೂ ಬದಲಾವಣೆ ಆಗ್ತಾ ಇರುವಂತಹದ್ದು. ಅದರ ಹಿಂದಿರುವಂತಹ ಸತ್ಯವನ್ನ ತಿಳಿದುಕೊಂಡಂತಹವರು ಆ ಸತ್ಯವಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಅದೇ ಪರಮ ಪದ ಅಂತ ತಿಳ್ಕೊಂಡು ಅದಕ್ಕೆ ತಲೆಬಾಗಿ ಅದರ ಮಹಿಮೆಯನ್ನು ತಿಳ್ಕೊಂಡಿರ್ತಾರೆ. ಅದನ್ನ ಜಪಿಸ್ತಾ ಇರ್ತಾರೆ, ಅವರು ಭಕ್ತಿಯಿಂದ ಅದನ್ನು ಪೂಜಿಸ್ತಾ ಇರ್ತಾರೆ. ಅವರು ಯಾವ್ದು ಬದಲಾವಣೆ ಆಗ್ತಾ ಇರುತ್ತೋ ಅದರ ಕಡೆಗೆ ಅವರ ಗಮನ ಹೋಗಲ್ಲ ಅನ್ನೋದು ಇಲ್ಲಿ ಶ್ರೀಕೃಷ್ಣ ತಿಳಿಸ್ಕೊಟ್ಟಿದ್ದಾರೆ. ಸರ್, ನೀವು ಸವಿವರವಾಗಿ ಇದರ ಅರ್ಥವನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ನೀವು ನಾನು ಜೀವನದಲ್ಲಿ ಹ್ಯಾಕ್ ಕಲಿತೇವೆ? ಈಗ ನಮಗೆ ಯಾವುದೋ ಒಂದು ವಿಷಯದ್ದು ತಿಳುವಳಿಕೆ ಬರಬೇಕು ಅಂತಂದ್ರೆ, ಈಗ ಒಂದು ಉದಾಹರಣೆ ತಗೊಳ್ಳೋಣ. ನಮಗೆ ಹಗಲು ಅನ್ನೋದು ಯಾವ ರೀತಿ ಗೊತ್ತಾಗತ್ತೆ? ಕತ್ಲೆನ ನೋಡಿದಾಗ ಹಗಲಿನ ಬಗ್ಗೆ ಗೊತ್ತಾಗತ್ತೆ ಅಲ್ವಾ? ಅಥವಾ ನಮಗೆ ಬಿಸಿ ಅನ್ನೋದು ಯಾವಾಗ ಗೊತ್ತಾಗತ್ತೆ? ಯಾವುದೋ ಇನ್ನೊಂದು ತಂಪು ಅನ್ನೋದ್ರ ಜೊತೆಗಿದ್ದಾಗ ಬಿಸಿ ಅನ್ನೋದರ ಅನುಭವ ಆಗತ್ತೆ. ನಮಗೆ ಅಲ್ಲೋಲ ಕಲ್ಲೋಲ ಅದರ ಅನುಭವ ಯಾವಾಗ ಆಗತ್ತೆ?
ಶಾಂತತೆ ಅನ್ನೋದನ್ನ ಅನುಭವಿಸಿದಾಗ ಅಲ್ಲೋಲ ಕಲ್ಲೋಲದ ಅನುಭವನು ತಾನೇ ತಾನಾಗಿ ಆಗತ್ತೆ ಅಲ್ವಾ. ನಮ್ಗೆ ಹೀಗೆ ಶ್ರೀಕೃಷ್ಣ ದ್ವಂದ್ವಗಳನ್ನ ತಿಳಿಸೋ ಮೂಲಕ ಜ್ಞಾನವನ್ನ ನಮ್ಮ ಅನುಭವಕ್ಕೆ ತರ್ತಾ ಇದ್ದಾರೆ. ಈಗ 12ನೇ ಶ್ಲೋಕದಲ್ಲಿ ಅಜ್ಞಾನಿಯ ವರ್ತನೆ ಹೇಗಿರುತ್ತೆ ಅಂತ ತೋರಿಸಿದ್ರು. ಅಜ್ಞಾನಿ ನಾನೇ ದೇಹ ನಾನೇ ಮನಸ್ಸು ಅನ್ನೋ ಮನೋಭಾವದಲ್ಲಿ ಎಲ್ಲ ಕೆಲಸ ಮಾಡೋದು. ಹಾಗಾಗಿ ಅವ್ರಿಗೆ ಜೀವನದಲ್ಲಿ ನಾನೇನೋ ಗಳಿಸ್ಬೇಕು, ನನಗೇನೋ ಸಿಕ್ಕಬೇಕು, ನಾನು ಅಪರಿಪೂರ್ಣ ಅನ್ನೋ ಒಂದು ಮನಸ್ಸು. ಈ ಮನಸ್ಸು ಒಂದು ಸೂಕ್ಷ್ಮವಾಗಿರೋ ಈ ಜೀವನದ ಸತ್ಯ ಅರ್ಥಕೊಳ್ಳಿಕ್ಕೆ ತಯಾರಿರಲ್ಲ. ಯಾಕಂದ್ರೆ ಈ ಮನಸ್ಸಿನಲ್ಲಿ ತಮಸ್ಸು ರಜಸ್ಸಿನ ಪ್ರಭಾವ ಜಾಸ್ತಿ ಇರುತ್ತೆ. ಹಾಗಾಗಿ ನಾನೇ ದೇಹ ಅನ್ನೋ ಒಂದು ಬಲವಾದ ನಂಬಿಕೆ. ಈ ರೀತಿ ಇದ್ದಾಗ ಅವರು ತಗೊಳ್ಳೋ ಜೀವನದ ಹೆಜ್ಜೆಗಳು ಸಹ ತಪ್ಪಾಗೇ ಇರುತ್ತೆ. ಅದ್ರ ಮೂಲಕ ಹಾನಿನೇ ಜಾಸ್ತಿ. ನಾವಿಲ್ಲಿ ಉದಾಹರಣೆ ನೋಡ್ತಾ ಇದ್ದೇವೆ, ರಾವಣನ ಉದಾಹರಣೆ. ಅದೇ ಜೀವನದಲ್ಲಿ ಒಂದು ಸೂಕ್ಷ್ಮತೆ ಅಥವಾ ಒಂದು ಸತ್ಯದ ಕಡೆ ಜ್ಞಾನವನ್ನ ಮನಸ್ಸನ್ನ ಬೆಳೆಸ್ಕೊಂಡಿರುವಂಥ ಒಬ್ಬ ಜ್ಞಾನಿಯ ಸ್ವಭಾವ ಹೇಗಿರುತ್ತೆ, ಆ ಜ್ಞಾನಿಯ ಜೀವನದ ವರ್ತನೆ ಹೇಗಿರುತ್ತೆ. ಆ ಜ್ಞಾನಿ ಜೀವನದಲ್ಲಿ ಶಾಂತವಾಗಿ ಸೇವೆಯಲ್ಲಿ ನಿರತನಾಗಿರ್ತಾನೆ. ಏನ್ ವ್ಯತ್ಯಾಸ ಸ್ವಾಮಿ? ಅದೇ ಜೀವನ ಅಲ್ವಾ, ಅದೇ ಹಗಲು ಅದೇ ರಾತ್ರಿ, ಅದೇ ಜಾಗ. ಆದ್ರೆ ಒಬ್ರು ನನಗೆ ಜೀವನದಲ್ಲಿ ಏನೋ ಬೇಕು 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 ಅಂತ ಕೆಲಸ ಮಾಡ್ತಿರ್ತಾರೆ, ಇನ್ನೊಬ್ರು ನಾನು ಏನ್ ಕೊಡ್ಲಿ ಏನ್ ಕೊಡ್ಲಿ ಏನ್ ಕೊಡ್ಲಿ ಅಂತ ಕೆಲಸ ಮಾಡ್ತಿರ್ತಾರೆ. ಏನ್ ವ್ಯತ್ಯಾಸ? ಏನ್ ಕಾರಣ ಅವ್ರ ಮನಸ್ಥಿತಿ ಬೇಕು ಬೇಕು ಅಂತ ಹೇಳಲಿಕ್ಕೆ? ಯಾರೋ ಅಜ್ಞಾನಿ ಮನಸ್ಥಿತಿ. ಅದೇ ಜ್ಞಾನಿ ನಾನು ಏನ್ ಕೊಡ್ಲಿ ಅಂತ ಹೇಳಲಿಕ್ಕೆ ಏನ್ ವ್ಯತ್ಯಾಸ? ಎಲ್ಲಿಂದ ಬರ್ತಾ ಇದೆ ಈ ವ್ಯತ್ಯಾಸ? ಏನೋ ಒಂದು ಅವರ ಅರಿವಿನಲ್ಲಿ ಅಥವಾ ತಿಳುವಳಿಕೆಯಲ್ಲಿ ವ್ಯತ್ಯಾಸ ಇರಬೇಕಲ್ವಾ. ಈಗ ಒಂದು ಸಣ್ಣ ಉದಾಹರಣೆ ಮೂಲಕ, ಯಾರೋ ಒಬ್ಬ ಭಿಕ್ಷುಕ ಇದ್ನಂತೆ. ಒಂದು ದಿವಸ ಅವನು ಭಿಕ್ಷೆ ಮಾಡೋದನ್ನ ನೋಡ್ಬಿಟ್ಟು ಆ ರಾಜ್ಯದ ಒಬ್ಬ ಮಂತ್ರಿ ಆತನ್ನ ಗುರ್ತಿಸಿ, ಓ ಇವನು ನಮ್ಮ ರಾಜ್ಕುಮಾರ, ಕಳೆದೋಗಿರೋ ರಾಜ್ಕುಮಾರ ಅಂತ ಕರ್ಕೊಂಡು ಹೋಗಿ ಆತನಿಗೆ ಆತನ ಒಂದು ಭಿಕ್ಷುಕ ವಸ್ತ್ರಗಳನ್ನೆಲ್ಲ ತೆಗೆದು ಚೆನ್ನಾಗಿ ಸ್ನಾನ ಮಾಡಿಸಿ ಚೆನ್ನಾಗಿ ಎಲ್ಲ ಮಾಡಿಸಿ ಆ ಒಂದು ಸಿಂಹಾಸನದ ಮೇಲೆ ಕೂರಿಸಿದ್ರಂತೆ. ಈಗ ಆ ಭಿಕ್ಷುಕ ನಾನು ಪುನಃ ನನಗೆ ಅನ್ನ ಕೊಡಿ, ನನಗೆ ದುಡ್ಡು ಕೊಡಿ ಅಂತ ಭಿಕ್ಷೆಯನ್ನ ಬೇಡ್ತಾನ? ಇಲ್ಲ ತಾನೆ. ಯಾಕೆ? ನಾನೇ ಈ ರಾಜ್ಯದ ಮಹಾರಾಜ ಅಂತ ಅರ್ಥಕೊಂಡಿರೋದ್ರಿಂದ ಅಲ್ವಾ. ಇನ್ನ ನನಗೇನು ಕಡಿಮೆ ಇಲ್ಲ. ಭಿಕ್ಷೆ ಯಾಕೆ ಬೇಡ್ತಾ ಇದ್ದ ಅವನು? ಅವನ ಮನಸ್ಸಿನಲ್ಲಿ ಏನೋ ಒಂದು ಕೊರತೆ. ಏನ್ ಕೊರತೆ? ನಾನು ಇವಾಗ ಊಟ ಸಿಕ್ಲಿಲ್ಲ ಅಂದ್ರೆ ನನ್ಗೆ ಹೊಟ್ಟೆ ಹಸಿವಾಗ್ಬಿಡುತ್ತೆ, ನನಗೆ ದುಡ್ಡಿಲ್ಲ ಅಂದ್ರೆ ನನಗೆ ಊಟ ಸಿಕ್ಕಲ್ಲ. ಏನೋ ಕೊರತೆ ಎಲ್ಲಿ? ಮನಸ್ಸಿನಲ್ಲಿ. ಈ ಜ್ಞಾನಿ ಮನಸ್ಸಿನಲ್ಲಿ ಆ ಕೊರತೆ ನೀಗಿದೆ. ಅಜ್ಞಾನಿ ಮನಸ್ಸಿನಲ್ಲಿ ಆ ಕೊರತೆ ಇನ್ನೂ ಇದೆ. ನನಗೇನೋ ಸಿಕ್ಕಬೇಕು. ಯಾವುದ್ರ ಮೂಲಕ ನಮಗೆ ನಮ್ಮ ಹಸಿವೆ ತೀರುತ್ತೆ ಸ್ವಾಮಿ? ಈಗ ಒಂದು ಸಣ್ಣ ಉದಾಹರಣೆ, ಊಟ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಊಟ ಮಾಡ್ತಾ ಇದ್ದಾಗ ಒಂದಲ್ಲ ಒಂದು ಸ್ವಲ್ಪ ಹೊತ್ತಾದ್ಮೇಲಿಂದ ನಮ್ಗೆ ಸಾಕು ಅಂತ ಅನ್ಸುತ್ತೆ ಅಲ್ವಾ. ಯಾತಕ್ಕೆ? ಹೊಟ್ಟೆ ತುಂಬಿತು ಅನ್ನೋ ಒಂದು ಭಾವನೆ ಬಂದಿದ್ದಕ್ಕೆ. ಈಗ ಅದೇ ತರ ಜೀವನದಲ್ಲಿ ನಮಗೆ ಏನ್ ಬೇಕು? ಊಟ ಬೇಕಾ? ದುಡ್ಡು ಬೇಕಾ? ಆ ಊಟ ಮಾಡೋದ್ರಿಂದ ನಾನು ಏನನ್ನು ಹುಡುಕ್ತಾ ಇದ್ದೀನಿ? ಯಾತಕ್ಕೆ ಊಟ ಮಾಡ್ತಾ ಇದ್ದೀನಿ ಹೇಳಿ? ಯಾತಕ್ಕೆ ದುಡ್ಡು ಬೇಕು ಅಂತ ಹೇಳ್ತಾ ಇದ್ದೀನಿ ಹೇಳಿ? ಏನೋ ಅದ್ರ ಮೂಲಕ ನನಗೆ ಬೇಕು ಅಲ್ವಾ. ನನಗೆ ಊಟನೇ ಬೇಕು ಅಂತ ಏನೂ ಇಲ್ಲ. ಯಾಕಂದ್ರೆ ಒಂದು ಸಮಯದಲ್ಲಿ ನನಗೆ ಅಮ್ಮನ ಹಾಲು ಸಾಕಾಗಿತ್ತು. ಇನ್ನು ಸ್ವಲ್ಪ ಸಮಯದಲ್ಲಿ ನನಗೆ ಮಾವಿನ ಹಣ್ಣು ಬೇವಿನ ಹಣ್ಣು ಎಲ್ಲ ಬೇಕಾಗಿತ್ತು. ಇನ್ನು ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಅದು ಬೇಕಾಗಿಲ್ಲ, ಏನೋ ತಿಳಿ ಸಾರು ಬೇಕಾಗತ್ತೆ. ಅಂದ್ರೆ ಊಟ ಅನ್ನೋದು ಬದಲಾಗ್ತಾ ಇದೆ, ಆದ್ರೆ ಊಟನೇ ಬೇಕು ಅನ್ನೋ ಒಂದು ಬಯಕೆ ಬದಲಾಗ್ತಾ ಇಲ್ಲ.
ಆ ಬಯಕೆ ಏನನ್ನ ಹುಡುಕೊಂಡು ಊಟ ಬೇಕು ಅಂತ ಹೇಳ್ತಾ ಇದೆ? ಇದೇ ಒಂದು ಉದಾಹರಣೆನ ನಮ್ಮ ಬೇರೆ ಬೇರೆ ಆಸೆಗಳಿಗೆ ನಾವು ಗಮನ ಕೊಟ್ಟು ನೋಡ್ಬೋದು. ಬಟ್ಟೆ ಆಸೆ ಇರ್ಬೋದು, ದುಡ್ಡಿನ ಆಸೆ ಇರ್ಬೋದು, ಮನೆ ಆಸೆ ಇರ್ಬೋದು ಅಲ್ವಾ? ನಮಗೆ ವಸ್ತುನ ಬೇಕಾಗಿರೋದು, ಯಾವುದೋ ಒಂದು ವಸ್ತು ಹುಡುಕ್ತಾ ಇದೀವಲ್ಲ, ಆ ವಸ್ತುನ ಬೇಕಾಗಿರೋದು. ನಮ್ಗೇನ್ ಬೇಕು ಜೀವನದಲ್ಲಿ? ಆ ವಸ್ತುವಿನಿಂದ ಏನೋ ಗಳಿಸ್ತಾ ಇದ್ದೀನಿ ಅಲ್ವಾ? ಅದು ಬೇಕಾಗಿರೋದು ನಿಮಗೆ ನನಗೆ. ನೋಡಿ, ಗಮನ ಕೊಟ್ಟು ನೋಡಿ. ಆ ವಸ್ತು ಇದ್ದಾಗ, ಈಗ ನಾನು ಏನಕ್ಕೆ ಮನೆ ಬೇಕು ಅಂತ ಹೇಳ್ತೀನಿ? ಮನೆ ಇದ್ರೆ ನನ್ನ ಮನಸ್ಸು ಶಾಂತವಾಗಿರುತ್ತೆ. ಅಂದ್ರೆ ನನಗೆ ಬೇಕಾಗಿರೋದು ಮನೆ ಅಲ್ಲ, ನನ್ನ ಮನಸ್ಸಿನಲ್ಲಿರೋ ಒಂದು ಕೊರತೆನ ತೆಗೆಯೋ ಅಂತ ಒಂದು ಶಕ್ತಿ. ನನ್ನ ಮನಸ್ಸಿನಲ್ಲಿ ಏನು ಕೊರತೆ ಇದೆ? ಮನೆ ಇಲ್ಲ, ಮನೆ ಇಲ್ಲ ಅನ್ನೋ ಕೊರತೆ. ನನ್ನ ಮನಸ್ಸಿನಲ್ಲಿ ಏನು ಕೊರತೆ ಇದೆ? ನನ್ಗೆ ಊಟ ಇಲ್ಲ, ಊಟ ಇಲ್ಲ ಅನ್ನೋ ಕೊರತೆ. ನನ್ನ ಮನಸ್ಸಿನಲ್ಲಿ ಏನು ಕೊರತೆ ಇದೆ? ನಂಗೆ ದುಡ್ಡಿಲ್ಲ, ನನಗೆ ಹೆಂಡತಿ ಇಲ್ಲ, ನಂಗೆ ಗಂಡ ಇಲ್ಲ, ನನಗೆ ಮಕ್ಕಳಿಲ್ಲ, ನನಗೆ ಆ ಥರ ನೂರಾರು ಕೊರತೆಗಳು. ಈ ಕೊರತೆ ನನ್ನನ್ನು ಅದನ್ನ ಮಾಡೋಕ್ಕೆ ಇದನ್ನ ಮಾಡೋಕ್ಕೆ ಉತ್ತೇಜನ ಕೊಡ್ತಾ ಇದೆ. ಹಾಗಾದರೆ ಈ ಜ್ಞಾನಿಯಲ್ಲಿ ಈ ಕೊರತೆ ಹೋಗಿರ್ಬೇಕು ಅಲ್ವಾ? ಇಲ್ಲಾಂದ್ರೆ ಹ್ಯಾಗ್ ಸ್ವಾಮಿ ಈ ರೀತಿ? ಈಗ ನಾವು ಈ ಪ್ರಪಂಚದಲ್ಲಿ ನೂರಾರು ಲಕ್ಷಾಂತರ ಜನಗಳನ್ನ ನೋಡ್ತೇವೆ. ಅದರಲ್ಲಿ ಯಾರೋ ಒಬ್ರು, ನಿಮಗೆ ನನಗೆ ಪುಣ್ಯ ಇದ್ರೆ ಮಾತ್ರ, ಯಾರೋ ಒಬ್ರು ಈ ರೀತಿ ಶಾಂತವಾಗಿ ಸದಾ ಸೇವೆಯಲ್ಲಿ ನಿರತವಾಗಿರೋ ಮಹಾನ್ ಗುರುಗಳು ಸಿಗ್ತಾರೆ ಅಲ್ವಾ? ಹಾಗಾದ್ರೆ ಏನೋ ಒಂದು ಬದಲಾವಣೆ ಆಗಿರ್ಬೇಕಲ್ಲ? ಆ ಕೊರತೆ ಅನ್ನೋದು ನೀಗಿರ್ಬೇಕಲ್ಲ? ಕೊರತೆ ಎಲ್ಲಿಂದ ನೀಗಿದೆ? ಶ್ರೀಕೃಷ್ಣ ತೋರಿಸ್ತಾ ಇದ್ದಾರೆ. ನನ್ನನ್ನ ಅರ್ತಿದ್ದಾರೆ ಅವರು ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಅವರು ನನ್ನನ್ನು ಮೂಲ ಮತ್ತು ಅಕ್ಷಯ ಪರಮ ಪುರುಷನೆಂದು ತಿಳಿದಿರುವ ಕಾರಣ. ಅಂದ್ರೆ ನಿಮಗೆ ನನಗೆ ಬೇಕಾಗಿರೋದು ದುಡ್ಡ, ಅಥವಾ ದುಡ್ಡಿನಿಂದ ಒಂದು ಶಾಂತತೆ ಸಿಗುತ್ತೆ ಅದಾ? ನಿಮಗೆ ನನಗೆ ಬೇಕಾಗಿರೋದು ಈ ಮನೆನ, ಅಥವಾ ಮನೆ ಅಂತ ಇದ್ದಾಗ ಏನೋ ಒಂದು ಆಹಾ, ಆ ಕೊರತೆ ಇಲ್ಲ, ಆ ಕೊರತೆ ನೀಗಿದಾಗ ಏನೋ ಒಂದು ಶಾಂತತೆ, ಅದಾ ಬೇಕಾಗಿರೋದು? ನೋಡಿ, ಗಮನ ಕೊಟ್ಟು ನೋಡಿ. ಏನನ್ನೇ ನಾವು ಬಯಸ್ತಾ ಇದ್ವು ವಸ್ತುಗಳು ಈ ಪ್ರಪಂಚದಲ್ಲಿ, ನಮ್ಗೆ ಯಾರಿಗೂ ಆ ವಸ್ತುಗಳೆಲ್ಲ ಸ್ವಾಮಿ ಬೇಕಾಗಿರೋದು. ಯಾಕಂದ್ರೆ ವಸ್ತುಗಳು ಬೇಕಾಗಿದ್ರೆ ಅದೇ ಚಾಕ್ಲೇಟ್ನ ಇವತ್ತು ಹುಡುಕ್ಬೇಕಾಗಿತ್ತು ನಾವು ಅಲ್ವಾ? ಸಣ್ಣ ಮಕ್ಕಳಾಗಿದ್ದಾಗ ಚಾಕ್ಲೇಟ್ ಇಷ್ಟ ತಾನೆ? ಅದೇ ಚಾಕ್ಲೇಟು ಇವತ್ತು ನನಗೆ ಹೌದು ಚಾಕ್ಲೇಟೇ ಬೇಕು ಅಂತ ಹೇಳಬೇಕಾಗಿತ್ತು. ಅಥವಾ ಅದೇ ಗಂಡನೇ ನಂಗೆ ಬೇಕಾಗಿದ್ರೆ ಇವತ್ತು ಗಂಡನೇ ಬೇಕು ಅಂತ ಓಡಾಡಬೇಕಾಗಿತ್ತು, ಅಥವಾ ಹೆಂಡತಿನೇ ಬೇಕು ಅಂತ ಓಡಾಡಬೇಕಾಗಿತ್ತು. ವಸ್ತುಗಳ ಆಕರ್ಷಣೆ ನಮಗೆ ಕಡಿಮೆ ಆಗ್ಬಿಡುತ್ತೆ ಸ್ವಾಮಿ. ಆದರೆ ಆ ವಸ್ತುಗಳಿಂದ ನಮ್ಗೇನೋ ಬೇಕು ಅನ್ನೋ ಒಂದು ವಿಚಾರ ಇದೆಯಲ್ಲ, ಅದನ್ನ ನಾವು ವಿಚಾರ ಮಾಡಲಿಲ್ಲ ಅಂತಂದ್ರೆ ಆ ಕೊರತೆ ನಮ್ಮ ಮನಸ್ಸಿನಲ್ಲಿ ಹಾಗೇ ಉಳ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ನಾವು ನನಗೆ ವಸ್ತು ಬೇಕು ಅನ್ನೋ ಅಜ್ಞಾನದಲ್ಲಿ ತಿರುಗ್ತಾ ಇರ್ತೇವೆ. ಆ ವಸ್ತುವಿನ ಮೂಲಕ ನಮಗೇನೋ ಸಿಗ್ತಾ ಇದೆ, ಆ ವಸ್ತು ನನಗೆ ಶಾಂತತೆ ತಂದ್ಕೊಡ್ತಾ ಇದೆ, ಆ ವಸ್ತುವಿನಿಂದ ನನಗೆ ಸಂತೋಷ ಸಿಗ್ತಾ ಇದೆ ಅನ್ನೋ ಒಂದು ಕೊರತೆ ಇದೆಯಲ್ಲ, ಅದನ್ನ ನಾವು ವಿಚಾರದ ಮೂಲಕ ತಿಳ್ಕೊಳ್ಬೇಕಾಗತ್ತೆ. ಜ್ಞಾನಿ ಅದನ್ನೇ ಮಾಡಿರೋದು. ನಾನೀಗ ಶಾಂತತೆ ಅಂತ ಅನ್ನೋ ಅನುಭವ ಇದ್ರೆ ಅದು ಆ ಚಿತ್ರಣದಿಂದನ, ಆ ಕಾಸ್ನಿಂದನ, ಆ ಗಂಡನಿಂದನ, ಯಾವುದರಿಂದ ನನಗೆ ಶಾಂತತೆ ಅನ್ನೋದು ಬರ್ತಾ ಇದೆ ಅನ್ನೋದನ್ನ ವಿಚಾರ ಮಾಡಿ ಅರ್ಥಕೊಂಡಿರೋದ್ರಿಂದ ಆತನಿಗೆ ಒಂದು ಸ್ಪಷ್ಟತೆ ಬಂದಿದೆ ಜೀವನದಲ್ಲಿ. ಏನು? ಈ ಶಾಂತತೆ ನನ್ನಲ್ಲಿ ಸಹಜವಾಗಿ ಇದೆ, ಅದು ಯಾವತ್ತೂ ಕಡಿಮೆ ಆಗಿಲ್ಲ, ಯಾವತ್ತೂ ಮುಗಿತಾ ಇಲ್ಲ, ಅದು ಅದರ ಮೂಲ ನನ್ನಲ್ಲೇ ಇದೆ. ಆ ದಿವ್ಯವಾದ ಪರಮಾತ್ಮನ ಅರಿವೇ, ಶಾಂತತೆಯೇ ನನ್ನಲ್ಲಿ ಪ್ರಕಾಶಮಾನವಾಗಿದೆ ಅನ್ನೋ ಒಂದು ಸತ್ಯ ಆತ ಕಂಡಿಡ್ಕೊಂಡಿದ್ದಾನೆ. ಯಾರು? ಜ್ಞಾನಿ.
ಆವಾಗ ನನಗೆ ಅದು ಬೇಕು ಇದು ಬೇಕು ಅನ್ನೋ ಕೊರತೆ ತಾನೇ ತಾನಾಗಿ ನೀಗೋಗುತ್ತೆ. ಯಾವಾಗ ನನ್ನಲ್ಲಿನ ಆ ದೈವತ್ವದ ಅರಿವಾದಾಗ. ನನ್ನಲ್ಲಿನ ದೈವತ್ವ, ಪ್ರಪಂಚದಲ್ಲಿರೋ ದೈವತ್ವ ಎರಡು ಬೇರೆ ಅಲ್ಲ. ಇದರ ಅರಿವು ತಾನೇ ತಾನಾಗಿ ಆಗತ್ತೆ ಯಾವಾಗ ನಾನು ಶಾಂತವಾಗಿ ನಾನು ಯಾರು ಅಂತ ಕಂಡಿಡ್ಕೊಂಡಾಗ. ಅಂದರೆ ನನ್ನ ಮನಸ್ಸು ಈ ರೀತಿ ಒಂದು ಶಾಂತತೆ ಕಡೆ ಯಾವಾಗ ಪ್ರಯಾಣ ಮಾಡುತ್ತೆ, ನಾನು ಯಾರು ಅನ್ನೋ ಪ್ರಶ್ನೆಯನ್ನು ಹುಡ್ಕೋ ಪ್ರಯಾಣ ಮಾಡುತ್ತೆ, ಈ ಪ್ರಪಂಚ ಅಂದ್ರೆ ಏನು ಅನ್ನೋ ಒಂದು ಉತ್ತರನ ಹುಡ್ಕೋ ಪ್ರಯಾಣ ಮಾಡುತ್ತೆ, ನನಗೂ ಪ್ರಪಂಚಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆಯನ್ನು ಹುಡ್ಕೋ ಪ್ರಯಾಣ ಮಾಡುತ್ತೆ, ಅಲ್ಲಿ ಈ ಸದ್ಗುರುಗಳ ಜ್ಞಾನ ತಾನೇ ತಾನಾಗಿ ಗೋಚರವಾಗುತ್ತೆ. ಅದು ಆಗ ನಿಮ್ಮನ್ನ ನನ್ನನ್ನ ಒಂದು ಪ್ರಸಾದ ಬುದ್ಧಿ. ಯಾಕೆ ಈ ಪ್ರಪಂಚದಿಂದ ಗಳಿಸುವಂಥದ್ದು ಏನೂ ಇಲ್ಲ, ಈ ಪ್ರಪಂಚಕ್ಕೆ ನಾನು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಯಾಕಂದ್ರೆ ಎಲ್ಲವೂ ನನ್ನಲ್ಲೇ, ನನ್ನನ್ನು ಹೊರತಾಗಿ ಏನೂ ಇಲ್ಲ. ನಾನೇನನ್ನೂ ಕಳ್ಕೊತಾ ಇಲ್ಲ, ನಾನೇನನ್ನೂ ಗಳಿಸ್ತಾ ಇಲ್ಲ. ಎಲ್ಲ ಕೇವಲ ಮನಸ್ಸಿನಲ್ಲಿ ಬಂದು ಹೋಗ್ತಾ ಇರೋ ಕಳ್ಕೊಂಡೆ ಗಳಿಸ್ದೆ ಅನ್ನೋ ಕೇವಲ ಆಟ ಮಾತ್ರ ಆಗ್ತಾ ಇರೋದು. ಕಳ್ಕೊಳ್ಳೋಕ್ಕೂ ಏನೂ ಇಲ್ಲ ಅಂತಂದಾಗ ಇನ್ನೇನಿದೆ ಉಳ್ಕೊಳ್ಳೋದು? ಕೇವಲ ನಿಮ್ಮ ಸ್ವರೂಪ. ಅದನ್ನ ನಮಗೆ ಶ್ರೀಕೃಷ್ಣ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್, ಬಹಳ ಚೆನ್ನಾಗಿತ್ತು. ಧನ್ಯವಾದ ಅಮ್ಮ. ಏನಾದ್ರು ಪ್ರಶ್ನೆ ಮೂಡ್ತಾ ಇದೆಯಾ ಯಾರಿಗಾದ್ರು? ಲಕ್ಷ್ಮಿ ಅಮ್ಮ, ಪ್ರಿಯಾಂಕಾ ಅಮ್ಮ. ಸರ್, ಇಲ್ಲಿ ಕಲ್ಲುಗಳು ಒಂದು ಕಪ್ಪು ಒಂದು ಬಿಳಿ ಇದೆಯಲ್ಲ, ಅದು ಏನು ತೋರಿಸ್ತಾ ಇದೆ? ಇದು ಕಪ್ಪು ಬಿಳುಪು ಕಲ್ಲಿನ ಏನು ಪ್ರಶ್ನೆ ಅಲ್ಲಮ್ಮ. ಇಲ್ಲಿ ಈಗ ನೋಡಿ, ಈ ರೀತಿ ನೀವು ಕಲ್ಲುಗಳನ್ನ ಬ್ಯಾಲೆನ್ಸ್ ಮಾಡ್ಬೋದು. ಓಕೆನಾ? ಈಗ ಈಗ ನೀವು ಯಾವುದಾದ್ರೂ ರೆಗ್ಯುಲರ್, ಇವಾಗ ಈ ರೀತಿ ಒಂದು ಪುಸ್ತಕ, ಈಗ ನಮ್ಮ ವಿಡಿಯೋದಲ್ಲಿ ಪುಸ್ತಕ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಪುಸ್ತಕದ ಮೇಲೆ ಇಟ್ಟು ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಸುಲಭ ಅಲ್ವಾ? ಯಾಕಂದ್ರೆ ಇದರ ಆಕಾರ ಒಂದು ನಮಗೆ ಅದೇ ರೀತಿ ರೆಗ್ಯುಲರ್ ಆಬ್ಜೆಕ್ಟ್. ಸೊ ಹಾಗಾಗಿ ಇದನ್ನ ನಾವು ಇದರ ಭಾರ, ಇದು ಸೆಂಟರ್ ಆಫ್ ಗ್ರಾವಿಟಿ ಅಂತ ನಾವೇನು ಹೇಳ್ತೇವೆ, ಅಲ್ಲಿ ನಾವು ಇಟ್ಬಿಟ್ಟು ನಾವು ಬ್ಯಾಲೆನ್ಸ್ ಮಾಡಿಬಿಡ್ಬೋದು. ಆದರೆ ಈ ರೀತಿ ಇರ್ರೆಗ್ಯುಲರ್ ಆಬ್ಜೆಕ್ಟ್, ಒಂದು ಕಲ್ಲು, ಅದರ ರೂಪ ಬೇರೆ ಬೇರೆ ಥರ ಇರುತ್ತೆ. ಅದರ ಭಾರ, ಯಾವ ಒಂದು ಸೆಂಟರ್ ಆಫ್ ಗ್ರಾವಿಟಿ, ಅದರ ಯಾವುದ್ರ ಮೂಲಕ ಅದರ ಭಾರವನ್ನು ನಾವು ಬ್ಯಾಲೆನ್ಸ್ ಮಾಡ್ಬೋದು, ಅದು ಎಲ್ಲ ಕಲ್ಲುಗಳಿಗೂ ಒಂದೇ ಅಲ್ಲ. ಸೊ ಅದನ್ನ ನಾವು ಈ ರೀತಿ ಬ್ಯಾಲೆನ್ಸ್ ಮಾಡಿ ಇಡಬೇಕು ಅಂತಂದ್ರೆ ಸ್ವಲ್ಪ ನಮ್ಮ ಮನಸ್ಸು ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗತ್ತೆ ಅಲ್ವಾ? ನೀವೇ ಸುಮ್ಮನೆ ಒಂದು ಉದಾಹರಣೆಗೋಸ್ಕರ ಈ ರೀತಿ ನಿಮ್ ಸುತ್ತಮುತ್ತ ಇರೋ ಒಂದು 4-5 ಕಲ್ಗಳನ್ನ ತಗೊಂಡು ಒಂದನ್ನ ಒಂದ್ರ ಮೇಲೆ ಇಟ್ಟು ಬೀಳದಿರೋ ತರ ಜೋಡಿಸ್ಬೇಕು ಅಂತಂದ್ರೆ ಸ್ವಲ್ಪ ನಿಮ್ಮ ಮನಸ್ಸು ಶಾಂತವಾಗಿ ಕೆಲಸ ಮಾಡ್ತಾ ಇದ್ರೆ ಮಾತ್ರ ಸಾಧ್ಯ. ಅಂದ್ರೆ ಈ ರೀತಿಯ ರಚನೆಯನ್ನ ಮಾಡೋ ಮನಸ್ಸು ಶಾಂತವಾಗಿದೆ. ಎಲ್ಲಿಂದ ಈ ಶಾಂತತೆ ಬರ್ತಾ ಇದೆ? ಈಗ ನಮ್ಮಲ್ಲಿ ಕೆಲವ್ರನ್ನ ನೋಡ್ತೇವೆ ನಾವು, ಅವರು ಒಂದು ಕೆಲಸ ಮಾಡಬೇಕಾದ್ರೆ ಸಂಪೂರ್ಣ ಮಗ್ನವಾಗಿ ಪ್ರಶಾಂತವಾಗಿ ಕೆಲಸ ಮಾಡ್ತಾರೆ. ಅದೇ ಕೆಲವರಿಗೆ ಆ ಕೆಲಸ ಮಾಡಬೇಕಾದಾಗ ಬಹಳ ದುಡುಕು, ಎಲ್ಲದಕ್ಕೂ ವೇಗ, ಆವೇಗ, ಅಯ್ಯೋ ತಪ್ಪಾಯ್ತು, ಕ್ಷಮಿಸಿ, ಅಯ್ಯೋ ತಪ್ಪು ಮಾಡ್ಬಿಟ್ಟೆ, ಬಿದ್ದಾಯ್ತು, ಆಕ್ಸಿಡೆಂಟ್ ಆಯ್ತು. ಎಲ್ಲಿಂದ? ಅವ್ರ ಮನಸ್ಸು ಶಾಂತವಾಗಿಲ್ಲ, ಸ್ಥಿಮಿತದಲ್ಲಿಲ್ಲ. ಅವ್ರ ಮನಸ್ಸಿನಲ್ಲಿ ಸದಾ ಅದಾಯ್ತಾ, ಇದಾಯ್ತಾ, ಅದು ಸಿಕ್ತಾ, ಇದು ಸಿಕ್ತಾ. ಯಾಕಂದ್ರೆ ಮನಸ್ಸು ಯಾವಾಗ ಮುಂದಕ್ಕೆ ಓಡುತ್ತೆ, ಯಾವಾಗ ಹಿಂದಕ್ಕೆ ಓಡುತ್ತೆ, ಆವಾಗ ಈ ಕ್ಷಣದಲ್ಲಿ ಇರಲ್ಲ. ಈ ಕ್ಷಣದಲ್ಲಿರೋ ಮನಸ್ಸನ್ನ ಈ ಚಿತ್ರದ ಮೂಲಕ ತೋರಿಸ್ತಾ ಇರೋದು. ಇದು ಸ್ಪಷ್ಟತೆ ತರ್ತಾ ಇದೆಯಮ್ಮ? ಆಗ್ಲಿ. ಇದು ತಮಸ್ಸಿನ ಗುಣ ಅಂತೇಳಂದ ಅಂತಲ್ರಿ, ಈಗ ಹೆಚ್ಚಾಗಿ
ನಾನ್ ನಂದ ಹೇಳ್ತೇನ್ರಿ, ನನ್ನೊಳಗ್ ತಮಸ್ಸಿನ ಗುಣ ಹೆಚ್ಚಿಗೆ ಆಗ್ತೈತಿ. ದಿನ ಅನ್ಕೊಂತೇನಿ 3:30ಗೆ ಹೇಳ್ತೇನ್ರಿ. ಎದ್ದಿರ್ತೇನ್ ಮೆಡಿಟೇಷನ್ ಮಾಡ್ಬೇಕಂತ ಹೇಳ್ಬಿಟ್ಟು ಮತ್ತ ಆಮೇಲೆ ಸ್ವಲ್ಪ ಹೊತ್ತಿಗೆ ಇಲ್ಲ ಬಿಡು ನಾಳ್ ಮಾಡಿದ್ರಾತ್ ಹಿಂಗ ಹತ್ರ ಒಂದ್ 15 days ಆತು. ಕರೆಕ್ಟ್ ಟೈಮ್ ಎದ್ರುನು ಮಾಡಕ್ ಆಗ್ತಿಲ್ಲ. ಅದ್ರಿಂದ ತಮಸ್ಸಿನ ಗುಣ ಹೆಚ್ಚಿಗೆ ಐತೋ ಅಥವಾ ನೋಡಿ ಅಮ್ಮ, ವರ್ಕ್ ಇದು ಎರಡು ಮೂರು ಕಾರಣಗಳಿಗಾಗತ್ತೆ. ಒಂದೇನಂದ್ರೆ ನಾವು ಯಾವ ಆಹಾರವನ್ನ ಸೇವನೆ ಮಾಡ್ತಾ ಇದ್ದೀವಿ ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ಈಗ ರಾತ್ರಿ ಮಲ್ಕೊಳಕ್ ಮುಂಚೆ ನಾವು ಸಾಧ್ಯವಾದಷ್ಟು ಸಾತ್ವಿಕವಾದ ಆಹಾರವನ್ನ, ಅಂದ್ರೆ ಈಗ ಹಣ್ಣು ಹಂಪಲ ಮಾಡಿ ಮಲ್ಕೊಂಡ್ರೆ ನಮ್ಮ ದೇಹಕ್ಕೆ ಅದನ್ನು ಜೀರ್ಣ ಮಾಡೋಕ್ಕೆ ಬೇಗ ಆಗತ್ತೆ. ಆವಾಗ ದೇಹ ಏನ್ ಮಾಡುತ್ತೆ, ನಿಮ್ಮ ಮನಸ್ಸಿಗೆ ಸಹಕಾರ ಕೊಡುತ್ತೆ. ಮೊಟ್ಟ ಮೊದಲನೇದಾಗಿ ಮನಸ್ಸಿನಲ್ಲಿ ನಿರ್ಧಾರ ತಗೊಳ್ಬೇಕು ನಾವು, ನಾನು ಮಾಡ್ತೇನೆ ಅಂತ. ಆದರೆ ಕೆಲವು ಸರ್ತಿ ದೇಹ ಸಹಕಾರ ಕೊಡಲ್ಲ. ಯಾಕೆ? ದೇಹಕ್ಕೆ ಆ ರೀತಿ ನಾವು ತಯಾರಿ ಮಾಡಿರಲ್ಲ. ನಾವು ರಾತ್ರಿ ಮಲ್ಕೊಳಕ್ ಮುಂಚೆ ಚೆನ್ನಾಗಿ ಏನು ಚಪಾತಿ, ಅನ್ನ, ಸಾರು ಅಥವಾ ಒಂದಷ್ಟು ಸ್ವೀಟು ಎಲ್ಲ ಚೆನ್ನಾಗಿ ತಿಂದು ಮಲ್ಕೊಂಡ್ರೆ ದೇಹಕ್ಕೆ ಕಷ್ಟ ಆಗುತ್ತೆ ಬೆಳಗ್ಗೆ ಎದ್ದೇಳೋದು. ಹಾಗಾಗಿ ಯಾತಕ್ಕೆ ಎದ್ದೇಳಕ್ಕಾಗ್ತಾ ಇಲ್ಲ? ಈ ರೀತಿ ಕಾರಣಗಳಿರ್ಬೋದು ಒಂದು. ಇನ್ನು ಎರಡನೇದು, ನನ್ನ ಮನಸ್ಸಿನಲ್ಲಿ ನಾನು ತೀರ್ಮಾನ ತಗೊಂಡಿಲ್ಲ. ಅಂದರೆ ನನ್ನ ಮನಸ್ಸಿನಲ್ಲಿ ಯಾವಾಗ ತೀರ್ಮಾನ ತಗೋತೀನಿ? ಈಗ ತುಂಬ ಹೊಟ್ಟೆ ಹಸ್ತಿದ್ದಾಗ ತಾನಾಗಿ ಊಟ ಬೇಕು ಅನ್ನೋ ಅದ್ರ ಕಡೆನೇ ಮನಸ್ಸೋಡುತ್ತೆ. ಅಥವಾ ಈಗ ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಕೇಳಿದ್ನಂತೆ, ಗುರುಗಳೇ, ನನಗೆ ದೇವ್ರನ್ನ ಧ್ಯಾನ ಮಾಡಬೇಕು ಅಂತ ಆಸೆ ಇದೆ, ಆದರೆ ಯಾಕೋ ಅವಾಗವಾಗ ಸ್ವಲ್ಪ ಮನಸ್ಸು ಜಾರು ಬೀಳ್ತಾ ಇರತ್ತೆ, ಆಗ್ತಾ ಇಲ್ಲ ಅಂತ. ಅವರಿಬ್ರು ನದಿ ತೀರದಲ್ಲಿ ಸ್ನಾನ ಮಾಡಿಕೊಂಡು ಈ ಥರ ಮಾತಾಡ್ತಿರ್ತಾರಂತೆ. ಆಗ ಗುರುಗಳು ಏನು ಮಾಡ್ತಾರಂತೆ, ಆತನ್ನ ತಲೆ ಹಿಡ್ಕೊಂಡು ನೀರಲ್ಲಿ ಮುಳುಗಿಸ್ಬಿಡ್ತಾರಂತೆ. ಅವನು ಕೈವೆಲ್ಲ ಕಾಲೆಲ್ಲ ಬಡ್ಕೋತಾ ಇರ್ತಾನಂತೆ. ಆವಾಗ ಅವರು ಬಿಡಲ್ವಂತೆ. ಇನ್ನು ಸ್ವಲ್ಪ ಹೊತ್ತು ಎಲ್ಲ ಇನ್ನೇನು ಕಾಲಲ್ಲಿ ಹಿಡಿದಾಗ ಅವನನ್ನು ಬಿಡ್ತಾರಂತೆ. ಮೇಲ್ಗಡೆ ಬಂದು ಅಂತ ಜೋರಾಗಿ ಗಾಳಿ ತಗೊಂಡು, ಏನು ಹಿಂಗ ಮಾಡೋದು ನೀವು ಅಂತ ಜಗಳಕ್ಕೆ ನಿಂತ್ಕೋತಾನಂತೆ. ಆಗ ಗುರುಗಳು ಹೇಳ್ತಾರಂತೆ, ನೋಡಪ್ಪ, ಯಾವಾಗ ನಿನಗೆ ಈ ರೀತಿ ನಾನು ಸತ್ಯವನ್ನು ಅರಿಬೇಕು ಅನ್ನೋ ಪ್ರಬಲವಾದ ಆಸೆ ಬರುತ್ತೆ, ಆಗ ತಾನಾಗಿ ನೀನು ಉಸಿರು ತಗೋತೀಯಾ? ಯಾಕಂದ್ರೆ ಕೆಲವು ಸತಿ ನಮಗೆ ಇಟ್ಸ್ ಓಕೆ. ಇದನ್ನ ಈಗ ನೀವು ಯಾರನ್ನಾದ್ರೂ ಕೇಳಿ, ನೀವು ಇನ್ನು ಎಷ್ಟು ವರ್ಷ ಇರ್ತೀರಾ? ನಾನಾ ಒಂದು 80 ತನಕ ಇರಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಆದರೆ ನಿಮ್ಮಲ್ಲಿ ನನ್ನಲ್ಲಿ ಯಾರಿಗೂ ಇವತ್ತು ನಾನು ಇರ್ತೀನ, ಇವತ್ತಾದ್ಮೇಲೆ ಮುಂದಿನ ಕ್ಷಣ ಇರ್ತೀನ, ಯಾರಿಗೂ ಖಡಾಖಂಡಿತವಾಗಿ ಗೊತ್ತಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ನಾವು ಯಾವ ರೀತಿ ತೀರ್ಮಾನ ತಗೋತೀವಿ? ನಾಳೆ ಮಾಡಿದ್ರಾಯ್ತು ಪರವಾಗಿಲ್ಲ, ಆಮೇಲೆ ಮಾಡಿದ್ರಾಯ್ತು ಪರವಾಗಿಲ್ಲ, ಅಯ್ಯೋ ಇದ ಭಗವದ್ಗೀತೆನ ಓದೋಣ, ಅದಕ್ಕೇನಂತೆ ಟೈಮ್ ಇರುತ್ತೆ, ಅಯ್ಯೋ ಸದ್ಗುರುಗಳ ಮಾತನ್ನ ಕೇಳೋಣ, ಇವತ್ತು ಆಗ್ತಾ ಇಲ್ಲ, ಇವತ್ತೇನು ಮಾಡೋಣ, ಇವತ್ತು ಚಪಾತಿ ಮಾಡೋಣ, ಇವತ್ತು ಚಿತ್ರಾನ್ನ ಮಾಡೋಣ, ಇವತ್ತು ಮೂವಿಗೆ ಹೋಗ್ಬೋಣ. ಹೀಗೆ ಅದು ಇನ್ನೊಂದು ಕಾರಣ ಇರಬಹುದು. ಹೀಗೆ ಏನು ನನ್ನ ಜೀವನದಲ್ಲಿ ನನಗೆ ಈ ಕೆಲಸವನ್ನ ಮಾಡ್ಲಿಕ್ಕೆ ಆಗದೆ ಇರೋದಕ್ಕೆ ತಡೆ ಹಿಡಿತಾ ಇದೆ, ನಾನು ಕಂಡುಹಿಡಿಬೇಕಾಗತ್ತೆ. ನಾನು ಕಂಡುಹಿಡಿದು ಅದನ್ನ ನಿವಾರಣೆ ಮಾಡಬೇಕಾಗತ್ತೆ. ಆಗ್ಲಾ? ಲಕ್ಷ್ಮೀಜಿ ಕ್ಲಿಯರ್ ಆಯ್ತಾ? ಹ್ಞೂನ್ರಿ, ಕ್ಲಿಯರ್ ಆಯ್ತು. ಮೊದ್ಲು ನಾನ್ ತಯಾರಾಗ್ಬೇಕ್ರಿ ನೀರ್ನೊಳಗ್ ಮುಣಗಾಕ. ಇನ್ನೇನಾದ್ರೂ ಪ್ರಶ್ನೆ ಇದೆಯಾ ಹಾಗಾದ್ರೂ? ಹಾ ರೀ, ಹಾ, ಇವಾಗ ಆಗ್ಲೇ ನೀವ್ ಹೇಳುವಾಗ ಕೇಳಿಸ್ಕೊತಾ ಇದೆ. ನಮಗೆ ಮೊದ್ಲೆಲ್ಲ ಅಮ್ಮನ ಹಾಲೇ ಸಾಕಾಗಿತ್ತು. ಆಮೇಲೆ ಒಂದಷ್ಟು ಊಟದ ರುಚಿ, ಆಮೇಲೆ ಅದ್ರಲ್ಲಿನೇ ಬೇರೆ ಬೇರೆ ತರ ನಮಗೆ ಇಷ್ಟ ಆಗುವಂಥದ್ದು ಅಥವಾ ಬೇರೆ ಬೇರೆ ರೀತಿ ಊಟ. ಆ ನಂತರ ಅದು ಸಪ್ಪೆ ಊಟ. ಈಗ ಇಷ್ಟರಲ್ಲಿ ಈಗ ಎಲ್ಲಾ ಹಂತಗಳು ಗೊತ್ತಿದೆ. ಓಕೆ, ಈ ಹಂತ ಮುಗಿದ್ಮೇಲೆ ಮುಂದೆ ಅದು ಇದೆಲ್ಲ ಸಾಕು, ಸಪ್ಪೆದ ಆರಾಮಾಗಿ ಯಾವ್ದಾದ್ರು ತಿಳಿದು ಆರಾಮಾಗಿ ದೇಹಕ್ಕೆ ಆರಾಮ್ ಅನ್ಸೋಂತ ತಗೋಬೇಕು. ಹಾಗಾಗಿ ಈಗ ಸದ್ಯಕ್ಕೆ ಈಗ ನನಗೆ
ಯಾವುದು ಸಿಕ್ಕಿದೆನೋ, ಯಾವುದು ಯಾವ ರೀತಿ ನಿಮ್ ಪ್ರಶ್ನೆ ಊ- ಏನು ಊ- ಊಟ ಪ್ರಿಯಾಂಕಾ ಅಮ್ಮ? ನಿಮ್ ಪ್ರಶ್ನೆ ಏನು? ಅದೇ ಇವಾಗ ಅದನ್ನ ಅದೇ ರೀತಿ ಅಲ್ಲೇ ಆ ಕ್ಷಣದಲ್ಲಿ ಅದನ್ನ ಪೂರ್ತಿಯಾಗಿ ಮಾಡೋದು ಮಾಡೋದು ಮಾಡೋದಾ ಅಥವಾ ನಿಮ್ ಪ್ರಶ್ನೆ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನಿಮ್ ಪ್ರಶ್ನೆನ ಒಂದೆರಡು ವಾಕ್ಯದಲ್ಲಿ ಹೇಳಿ. ಅದೇ ಇವಾಗ ಊಟದ ಉದಾಹರಣೆ ಕೇಳಿದ್ನಲ್ಲ, ಹ್ಮ್ ಅದ್ರಲ್ಲಿ ಈಗ ಎಲ್ಲಾ ಹಂತಗಳು ತಿಳ್ಕೊಂಡು ಈಗ ಎಲ್ಲಾ ಹಂತಗಳು ಗೊತ್ತಿದೆ, ಆದ್ರೆ ಈಗ ಪೂರ್ತಿಯಾಗಿ ನನಗೆ ಈ ಕ್ಷಣದಲ್ಲಿ ಆ ಈಗೇನ್ ನನಗೆ ಊಟದ್ದು ರುಚಿ ಎಲ್ಲ ಅದನ್ನ ಆ ಕ್ಷಣದಲ್ಲಿ ಅದು ಪೂರ್ತಿಯಾಗಿ ನಾನು ಅದ್ರ ಅದ್ ಏನೆಲ್ಲ ಈಗ ಸದ್ಯಕ್ಕೆ ಇದು ತಿನ್ಬೇಕು ಅನ್ಸುತ್ತೆ, ಆ ಡೈಜೆಷನ್ ಮಾಡ್ಕೊಳ್ಳೋ ಶಕ್ತಿ ಇದೆ, ಅದನ್ನೆಲ್ಲ ಎಂಜಾಯ್ ಮಾಡಿ ಈಗ ಸದ್ಯಕ್ಕೆ ಈ ರೀತಿ ಇರೋದಾ, ಅಥವಾ ಈಗ ಮುಂದೆ ಅದೆಲ್ಲ ಅದೇ ಹೇಳಿದ್ನಲ್ಲ ಸಪ್ಪೆ ಆಗುತ್ತೆ, ಬದಲಾವಣೆ ಆಗುತ್ತೆ, ಈಗ ಹೆಂಗ್ ಮುಂದೆ ಗೊತ್ತಾಗಿದೆಯಲ್ಲ, ಅದಕ್ಕೆ ಇವಾಗ ಈಗ ಈಗಿರೋದನ್ನೆಲ್ಲ ಹಂಗೆ ನಾವು ಈಗ ಎಂಜಾಯ್ ಮಾಡೋದ. ಯಾವ್ದನ್ನು ತ್ಯಾಗ ಮಾಡೋ ಅವಶ್ಯಕತೆ ಅಲ್ಲಮ್ಮ. ಈಗ ಏನಂತಂದ್ರೆ, ಯಾವುದನ್ನಾದ್ರೂ ನಾವು ಹಿತವಾಗಿ ಮಿತವಾಗಿ ಸೇವನೆ ಮಾಡೋದನ್ನ ಬೆಳೆಸ್ಕೊಳ್ಬೇಕಾಗತ್ತೆ ಮನಸ್ಸಿನಲ್ಲಿ, ಅಲ್ವಾ? ಈಗ ನನಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಕುತ್ಕೊಂಡು ಬರೀ ಮಾವಿನಣ್ಣೆ ತಿಂತಾ ಇದ್ರೆ ನನ್ನ ದೇಹಕ್ಕೆ ಸರಿಯಾಗಿರೋ ಪೋಷಣೆ ಸಿಕ್ಕಲ್ಲ. ಹಾಗಾಗಿ ಊಟದ ವಿಷಯಕ್ಕೆ ಬಂದರೆ, ಉದಾಹರಣೆಗೆ ನಾನು ಒಂದು ಸ್ಥಿಮಿತದಲ್ಲಿ, ಒಂದು ನಿಯಮಬದ್ಧವಾಗಿ ನನಗೆ ಎಷ್ಟು ಬೇಕು ನನ್ನ ದೈನಂದಿನ ಕ್ರಿಯೆಗಳನ್ನ ಮಾಡಲಿಕ್ಕೆ, ಅದನ್ನು ಯಾವ ರೀತಿಯಲ್ಲಿ ಯಾವ ಆಹಾರದಿಂದ ನನ್ನ ದೇಹಕ್ಕೆ ಯಾವ ರೀತಿ ಪರಿಣಾಮ ಆಗುತ್ತೆ, ನನ್ನ ಮನಸ್ಸಿಗೆ ಯಾವ ರೀತಿ ಪರಿಣಾಮ ಆಗುತ್ತೆ, ಅದನ್ನೆಲ್ಲ ಗಮನ ಕೊಟ್ಟು ನಾನು ಒಂದು ಕ್ರಮವನ್ನು ನಾನು ಸೃಷ್ಟಿ ಮಾಡಬೇಕಾಗತ್ತೆ, ಅಲ್ವಾ? ಅದು ಬಹಳ ಮುಖ್ಯ. ಇದನ್ನು ಮಾಡಲಿಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆ. ಆ ಶಕ್ತಿಯನ್ನು ಉಪಯೋಗ ಮಾಡಿ ನೀವು ಯಾವ ಕ್ರಮದಿಂದ ನಾನು ಈಗ ನನ್ನ ದೇಹ, ನನ್ನ ಮನಸ್ಸು, ನನ್ನ ಸುತ್ತಮುತ್ತ ಇರೋರು ಎಲ್ಲವನ್ನ ನಾನು ಒಂದು ಹೊಂದಾಣಿಕೆಯಿಂದ ಇಟ್ಕೊಳ್ಬೋದು ಅನ್ನೋದನ್ನ ನಾನು ನೋಡ್ಬೇಕಾಗತ್ತೆ. ಅದನ್ನ ಇಲ್ಲಿ ನಮಗೆ ಶ್ರೀಕೃಷ್ಣ ಹೇಳ್ಕೊಡ್ತಾ ಇರೋದು. ಯಾವುದನ್ನೋ ಬಿಟ್ಬಿಡ್ಬೇಕು ಅಂತ ಹೇಳ್ಕೊಡ್ತಾ ಇಲ್ಲ. ಏನಕ್ಕೆ ಊಟದ ಉದಾಹರಣೆ ಬಂತು ಅಂತಂದ್ರೆ, ನಾವು ಏನನ್ಕೊಂಡಿರ್ತೇವೆ, ಊಟದಿಂದ ನಮಗೇನೋ ಶಾಂತತೆ ಸಿಗ್ತಾ ಇದೆ, ಕಾಸಿನಿಂದ ಶಾಂತತೆ ಸಿಗ್ತಾ ಇದೆ ಅಂತ ನಾವು ಅನ್ಕೊಂಡಿರ್ತೇವಲ್ಲ, ಅದನ್ನ ಒಂದು ಪ್ರಶ್ನೆ ಮಾಡಲಿಕ್ಕೆ ಆ ಉದಾಹರಣೆ ಬಂದದ್ದು. ಆದ್ರೆ ಊಟವನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ಇದು ಸ್ಪಷ್ಟತೆ ತರ್ತಾ ಇದೆಯಾ? ಹಾ ಸರಿ ಆಗ್ತಾ ಇದೆ. ಹಾ. ಅಥವಾ ದುಡ್ಡು ಎಲ್ಲ ನಾನು ಬಿಸಾಕ್ಬಿಟ್ಟು ಹೊಟ್ಟೋಗ್ಬಿಡ್ಬೇಕು ಅಂತ ಅರ್ಥ ಅಲ್ಲ. ಏನನ್ನೋ ತ್ಯಾಗ ಮಾಡಬೇಕು ಅಂತ ಅರ್ಥ ಅಲ್ಲ. ಜೀವನದಲ್ಲಿ ಯಾವ ಕ್ರಮದಿಂದ ನಾನು ನನ್ನ ಸುತ್ತಮುತ್ತ ಎಲ್ಲ ಹೊಂದಾಣಿಕೆಯಿಂದ ಇರಬಹುದು ಅನ್ನೋ ಒಂದು ಜ್ಞಾನವನ್ನು ನಾನು ಸೃಷ್ಟಿ ಮಾಡ್ಕೊಳ್ಬೇಕಲ್ವಾ? ಈಗ ನಾನು ದಿವಸ ಬೆಳಗ್ಗೆ ಎದ್ದು ನಾನು ಕೂಗಾಡ್ತಾ ಇರ್ತೀನಿ ಅಂತ ನನ್ನ ಮನಸ್ಸಿನಲ್ಲಿ ನಾನು ಬಹಳ ಶಾಂತವಾಗಿದ್ದೀನಿ, ಆದರೆ ನಾನು ಮಾಡೋ ವರ್ತನೆ ಅದರಿಂದ ನನ್ನ ಸುತ್ತಮುತ್ತ ಇರೋರಿಗೆಲ್ಲ, ಉದಾಹರಣೆಗೆ 6 ಗಂಟೆಗೆ ಎದ್ಬಿಟ್ಟು ನಾನು ಮೆಡಿಟೇಷನ್ ಮಾಡಬೇಕು, ನಾನು ಮೆಡಿಟೇಷನ್ ಕೂತ್ಕೊಳ್ತೀನಿ. ಆಗ 6 ಗಂಟೆನಲ್ಲೇ ನಾನು ಯಾವುದೋ ಒಂದು ಮ್ಯೂಸಿಕ್ ಹಾಕೊಂಡು ಮೆಡಿಟೇಷನ್ ಕೂತ್ಕೋತೀನಿ ಅಂತ ಅಂದ್ಕೊಳ್ಳೋಣ. ಆಗ ಮನೇಲಿ ಇರೋರು ಹೇಳ್ತಾರೆ, ನೀನು ಮ್ಯೂಸಿಕ್ ಹಾಕೊಳ್ಬೇಡ ಅಂತ. ಆಗ ನಮ್ಮ ಮನಸ್ಸಿಗೆ ಬೇಸರ ಆಗತ್ತೆ. ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ನಿಮ್ಗೇನು ಗೊತ್ತು ಅಂತೆಲ್ಲ ನಾನು ಕೋಪ ಮಾಡಿಕೊಂಡು ಅವ್ರ ಜೊತೆ ಜಗಳ ಆಡ್ತಾ ಇದ್ರೆ ನಾನು ಏನು ಮಾಡ್ತಾ ಇದ್ದೀನಿ? ನಾನು ನನ್ನ ಸುತ್ತಮುತ್ತ ಹೊಂದಾಣಿಕೆನ ತರ್ತಾ ಇಲ್ಲ, ನಾನು ನನ್ನ ಸುತ್ತಮುತ್ತ ಅಶಾಂತತೆಯನ್ನು ಹರಡ್ತಾ ಇದ್ದೀನಿ. ಈ ಅಶಾಂತತೆ ಕಾರಣ ಏನು? ನಾನು ಮೆಡಿಟೇಷನ್ ಮಾಡಬೇಕು 6 ಗಂಟೆಗೆ ಎದ್ದು ಅನ್ನೋ ವಿಚಾರ. ಏನಕ್ಕೆ ಮೆಡಿಟೇಷನ್ ಮಾಡಬೇಕು? ನಾನು ಶಾಂತವಾಗಿರಬೇಕು, ಅದನ್ನು ಕಲ್ತ್ಕೊಳ್ಳೋದಕ್ಕೆ. ಹಾಗಾದ್ರೆ ನಾನು ಅಶಾಂತತೆಯನ್ನು ಸೃಷ್ಟಿ ಮಾಡಿ ಶಾಂತತೆಯನ್ನು ಕಲೀಲಿಕ್ಕೆ ಸಾಧ್ಯನಾ? ಹೀಗೆ ನಾನು ವಿಚಾರದ ಮೂಲಕ ನಾನು ಏನು ಮಾಡ್ತಾ ಇದ್ದೇನೆ, ಹೇಗಿದ್ದೇನೆ, ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ
ಇದನ್ನ ಗಮನ ಕೊಡ್ತಾ ಕೊಡ್ತಾ ಸೂಕ್ಷ್ಮವಾಗಿ ನಾನು ನನ್ನಲ್ಲಿ ಬದಲಾವಣೆ ತಂದ್ಕೊಡ್ಬೇಕು. ಜೀವನದಲ್ಲಿ ನಾನು ಯಾವತ್ತೂ ಇನ್ನೊಬ್ಬರನ್ನ ಬದಲಾವಣೆ ತರಲಿಕ್ಕಾಗಲ್ಲ, ನನ್ನಲ್ಲಿ ಬದಲಾವಣೆ ತರಬೇಕು. ಆ ಬದಲಾವಣೆ ತರಲಿಕ್ಕೆ ಮನಸ್ಸು ನಮಗೆ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡೋದನ್ನ ಕಲ್ತ್ಕೊಳ್ಬೇಕಾಗತ್ತೆ. ಆ ಒಂದು ಶಕ್ತಿಯನ್ನ ನಾವಿಲ್ಲಿ ಬೆಳೆಸ್ತಾ ಇರೋದು ಬೇರೆ ಬೇರೆ ಉದಾಹರಣೆಗಳ ಮೂಲಕ. ಇದು ಸ್ಪಷ್ಟತೆ ತರ್ತಾ ಇದೆಯಾ ಪ್ರಿಯಾಂಕಮ್ಮ? ಹಾ ರೀ, ಅರ್ಥ ಆಯ್ತು. ಅದೇ ಇವಾಗ ನಾನ್ ಬೆಳಗ್ಗೆ ಎದ್ದು ಮೆಡಿಟೇಷನ್ ಮಾಡ್ತಾ ಇದೀನಿ, ಮ್ಯೂಸಿಕ್ ಹಾಕಿದೀನಿ, ಅದ್ ಬೇರೆ ಯಾರೋ ಏನಂದ್ರು ಅಂದಾಗ ಅದನ್ನೇ ಅವಕಾಶನ ನಾನು ಅವ್ರು ಅಂದಾಗ ನಾನು ಹೆಂಗೆ ಶಾಂತವಾಗಿ ಅಲ್ಲಿಂದಾನೇ ಶಾಂತನ ಶುರು ಮಾಡ್ಕೋಬೇಕು. ಅವ್ರು ಅಂದ್ರು ಕೂಡ ನಾ ಶಾಂತವಾಗಿದ್ರೆ ಅಲ್ಲಿಂದಾನೇ ಶಾಂತ ಶುರು ಆಗುತ್ತೆ. ಅವ್ರು ಹೇಳಿದ್ರು, ನಾನ್ ಜೋರಾಗಿ ರಿಯಾಕ್ಟ್ ಮಾಡದೇ ಇದ್ರೆ. ಈಗ ನಾನು ಏನಂತ ಹೇಳಲಿ, ಆಯ್ತು ನಾನು ಇನ್ಮೇಲಿಂದ 6 ಗಂಟೆಗೆ ಹಾಕೊಳ್ಳಲ್ಲ, ಅಥವಾ ನಾನು ಇಯರ್ಫೋನ್ ಹಾಕೋತೀನಿ, ಅಥವಾ ನಾನು 8 ಗಂಟೆಗೆ ಮಾಡ್ತೀನಿ. ಈ ರೀತಿ ಬೇರೆ 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 ರೀತಿಯ ನಾನು ಕ್ರಮಗಳನ್ನ ತಗೊಳ್ಬೋದಲ್ವಾ? ನಾನು ಅವ್ರು ಆ ಥರ ಹೇಳಿದಾಗ ಯಾವ ಕ್ರಮವನ್ನು ತಗೊಳ್ಳಿ, ಯಾವುದ್ರ ಮೂಲಕ ಅವರಲ್ಲಿ ನನ್ನಲ್ಲಿ ಈ ಸುತ್ತಮುತ್ತ ಎಲ್ಲ ಹೊಂದಾಣಿಕೆಯಿಂದ ಇರುತ್ತೆ ಅನ್ನೋದನ್ನ ನೋಡೋದನ್ನ ಕಲ್ತ್ಕೊಳ್ಳೋದಿರುತ್ತಲ್ಲ, ಅದು ನಿಜವಾದ ಧ್ಯಾನ. ಅದನ್ನ ನಾನು ಪ್ರತಿ ಕ್ಷಣ ನಾನು ಅನುಭವದಿಂದ ಕಲಿಬೇಕಾಗತ್ತೆ. ಆಯ್ತು, ಧನ್ಯವಾದಗಳು. ಆಗ್ಲಿ, ನಿಲ್ಸೋಣ ಪದ್ಮಮ್ಮ. ಸರ್ ಧನ್ಯವಾದಗಳು ಸರ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು.